ಒಬ್ಬೊಬ್ಬ ರೈತ 5-6 ಲಕ್ಷ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ, ಸ್ಟಾಕ್ ಮಾರ್ಕೆಟೇ ಇಲ್ಲಿರಲ್ಲ. ಸ್ಟಾಕ್ ಮಾರ್ಕೆಟ್ ಮಿನಿಮಮ್ ಅಂದ್ರೆ 1 ಲಕ್ಷ ಇರುತ್ತೆ ಸರ್. 1995 ಇಂದ ಇಲ್ಲಿವರೆಗೂ ಯಾರ್ಯಾರು IT ಇಂಡಸ್ಟ್ರಿನಲ್ಲಿ ಕಾಲಿಟ್ಟಿದ್ದಾರೆ ಎಲ್ಲರೂ ದುಡ್ಡು ಮಾಡಿದ್ದಾರೆ. ಈಗ ಸ್ವಲ್ಪ ಪೇನ್ ಅನುಭವಿಸ್ತಿದ್ದಾರೆ, ಬಟ್ ಎಲ್ಲರೂ ದುಡ್ಡು ಮಾಡಿದ್ದಾರೆ. ಯಾಕಂದ್ರೆ ಇಂಡಸ್ಟ್ರಿನೇ ಆ ಥರ ಗ್ರೋ ಆಗ್ತಾ ಇದೆ. ಕೋವಿಡ್ ಅಲ್ಲಿ 38% ಮಾರ್ಕೆಟ್ ಬಿದ್ದಿತ್ತು, ರಿಕವರ್ ಆಗಿದ್ದು 8 ತಿಂಗಳಲ್ಲಿ ರಿಕವರ್ ಆಯ್ತು. ಇವು ಲಾಸ್ಟ್ 5 ವರ್ಷದ್ದು ನಮ್ಮ ಮಾರ್ಕೆಟ್ನ ಚೈನಾ ಮಾರ್ಕೆಟ್ನ ಕಂಪೇರ್ ಮಾಡಿದ್ರೆ ನಾವೇ ಇನ್ನೂ ಜಾಸ್ತಿ ರಿಟರ್ನ್ ತಗೊಂಡಿದ್ದೀವಿ. ಅದಕ್ಕೆ ಅವ್ರು ಇವತ್ತು ಕುತ್ಕೊಂಡು ನಮ್ಮನ್ನ ರೂಲ್ ಮಾಡ್ತಿದ್ದಾರೆ. ನಾವು ರೂಲ್ ಮಾಡಿಸ್ಕೊಂಡ್ಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಾವು ಅದರಿಂದ ಎದ್ದು ಬರಬೇಕಂದ್ರೆ ನೀವು ಇದನ್ನ ಇವತ್ತಿಂದನೇ ಸ್ಟಾಪ್ ಮಾಡಬೇಕು. ಇದನ್ನ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸಿಸ್ಟಮ್ ಕ್ರಿಯೇಟೆಡ್ ಬೈ ಸಮ್ ಒನ್ ಟು ಕಂಟ್ರೋಲ್ ಅಸ್. 90% ಜನ ನಾನು ನೋಡ್ದಂಗೆ ಅವ್ರಿಗೆ ನಿಜವಾಗ್ಲೂ ಏನು ನಡೀತಿದೆ, ಜಗತ್ತು ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರೇನು ಸುತ್ತಮುತ್ತ ನೋಡ್ತಿದ್ದಾರೆ, ಬೆಳಗ್ಗೆ ಪಬ್ಲಿಕ್ ಟಿವಿ, ಸುವರ್ಣ ಟಿವಿ ಇದನ್ನೇ ನಿಜ ಅನ್ಕೊಂಡಿದ್ದಾರೆ. ಸರ್ 20 ಲಕ್ಷ ಕೊಟ್ಟರೆ 4 ಎಕರೆ ಭೂಮಿ ಕೊಡ್ತಾರೆ. ಉಳುಮೆ ಮಾಡೋಕ್ಕೆ ವರ್ಷಕ್ಕೆ ಏನೆಲ್ಲ ಅಂದರೂ 7 ಲಕ್ಷ ಆದಾಯ ಬರುತ್ತೆ. 4 ವರ್ಷ ಆದಮೇಲೆ ವಾಪಸ್ 20 ಲಕ್ಷ ಬರುತ್ತೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬ್ರೋ, ಫಸ್ಟ್ ಆಫ್ ಆಲ್ 20 ಲಕ್ಷಕ್ಕೆ 4 ಎಕರೆ ಎಲ್ಲಿ ಸಿಗುತ್ತೆ ಹೇಳಿ? ನೀವು ಕೇಳ್ತಿರೋ ಜಾಗ ಬೇಬಿ ಎಲ್ಲ ದೂರ ಇರುತ್ತೆ. ಆಮೇಲೆ ಅದರಲ್ಲಿ ಇದಿರಲ್ಲ, ನೀರಿರಲ್ಲ, ಏನಿರಲ್ಲ. ಆಮೇಲೆ ಅಂಥ ಪ್ಲೇಸಲ್ಲಿ ಹೋಗ್ಬಿಟ್ಟು 4 ಎಕರೆನಲ್ಲಿ ವರ್ಷಕ್ಕೆ 7 ಲಕ್ಷ ಹೆಂಗೆ ಮಾಡ್ಬೋದು ಬ್ರೋ? ಸ್ವಲ್ಪ ಹೇಳಿ ಬ್ರೋ. ಯಾಕಂದರೆ ನಿಜವಾಗ್ಲೂ ನನಗೂ ಗೊತ್ತಿದೆ ರೈತರದ್ದು ಭಾಳ ಕಷ್ಟ ಇದೆ. ವರ್ಷ 7 ಲಕ್ಷ ಏನಾದರೂ ರೈತರು ಇನ್ಕಮ್ ಮಾಡಿಬಿಟ್ರೆ ನಮ್ಮ ದೇಶ ಹಿಂಗಿರಲ್ಲ ಅವರು. ನೆಕ್ಸ್ಟು ನೀವು ಸ್ಟಾಕ್ ಮಾರ್ಕೆಟ್ ಹಿಂಗಿರಲ್ಲ. ಸ್ಟಾಕ್ ಮಾರ್ಕೆಟ್ ನೆಕ್ಸ್ಟ್ ಇಯರೇ ಅವ್ರು 1 ಲಕ್ಷ ಎವ್ರಿ ಇಯರ್ ಒಬ್ಬೊಬ್ಬ ರೈತ 5-6 ಲಕ್ಷ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ, ಸ್ಟಾಕ್ ಮಾರ್ಕೆಟೇ ಇಲ್ಲಿರಲ್ಲ. ಸ್ಟಾಕ್ ಮಾರ್ಕೆಟ್ ಮಿನಿಮಮ್ ಅಂದ್ರೆ 1 ಲಕ್ಷ ಇರುತ್ತೆ. ಯಾಕಂದರೆ ಅವ್ರು ದುಡ್ದಿದ್ದು ಎಲ್ಲಿ ಖರ್ಚು ಮಾಡ್ತಾರೆ? ಎಲ್ಲರೂ ಹೋಗಿ ಖರ್ಚೇ ಮಾಡಲೇಬೇಕಾ? ಟ್ಯಾಕ್ಟ್ರಿ ಬೈ ಮಾಡಬೇಕಾ? ಕಾರ್ ತಗೊಳ್ಬೇಕಾ? ಸ್ಕೂಟಿ ತಗೊಳ್ಬೇಕಾ? ಬೈಕ್ ತಗೊಳ್ಬೇಕಾ? ಮನೆ ಕಟ್ಟಬೇಕಾ? ಒಟ್ಟು ದುಡ್ಡು ಖರ್ಚು ಮಾಡಲೇಬೇಕಾ? ಆ ಖರ್ಚು ಮಾಡಿದ ದುಡ್ಡೆಲ್ಲ ಎಲ್ಲಿ ಬರುತ್ತೆ? ಸ್ಟಾಕ್ ಮಾರ್ಕೆಟ್ಗೆ ಬರುತ್ತಾನೆ. ನನಗೆ ಗೊತ್ತಿರೋಂಗೆ ನಿಜವಾಗ್ಲೂ ರೈತರದ್ದು ಭಾಳ ಕಷ್ಟ ಇದೆ. ನನಗೆ 2035ಕ್ಕೆ 1 ಕೋಟಿ ಬೇಕು. ಇವಾಗಿಂದ ಏನು ಮಾಡ್ಬೋದು? ನಿಮಗೆ 2035ಕ್ಕೆ 1 ಕೋಟಿ ಬೇಕಿದ್ರೆ ಅಂದರೆ ಇನ್ನು 10 ವರ್ಷ ಇದೆ. 10 ವರ್ಷಕ್ಕೆ 1 ಕೋಟಿ ಮಾಡಬೇಕಂದ್ರೆ ನೀವು ಮಿನಿಮಮ್ ಅಂದರೂ ತಿಂಗಳ 20,000 SIP ಮಾಡಬೇಕು. ನಾನು ಒಂದು ಸಲ ಲಾಸ್ಟ್ ವಿಡಿಯೋದಲ್ಲಿ SIP ಕ್ಯಾಲ್ಕುಲೇಟರ್ ತೋರಿಸಿದ್ದೆ ನೋಡಿ, ನಾವು ಎಕ್ಸೆಲ್ ಶೀಟಲ್ಲಿ ಮಾಡಿದ್ವಲ್ಲ. ಅದರಲ್ಲಿ ಹೋಗಿ ತಿಂಗಳ 20,000 ಹಾಕಿ, 20,000 ಹಾಕ್ಬಿಟ್ಟು ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಸೇಮು 10 ವರ್ಷ ಅಂತ ಹಾಕಿ. 10 ವರ್ಷ ಹಾಕಿದ್ರೆ 80 ಲಕ್ಷ ಬರ್ತಾ ಇದೆ. ಜಸ್ಟ್ ಏನು ಮಾಡಿ 10 ಬದಲು 11 ವರ್ಷ ಮಾಡಿ. 2035ಕ್ಕೆ ಪ್ಲಾನ್ ಇಟ್ಕೊಂಡಿದ್ದೀರಲ್ಲ, 2036ಗೆ ಇಟ್ಕೊಳ್ಳಿ, 1 ಕೋಟಿ ಸಿಗುತ್ತೆ ನಿಮಗೆ. ಒಂದು ನಾವು ರಿಟರ್ನ್ನ ಜಾಸ್ತಿ ಮಾಡಬೇಕು. ರಿಟರ್ನ್ನ ಜಾಸ್ತಿ ಮಾಡೋದು ನಮ್ಮ ಕೈಲಿಲ್ಲ. ಬಿಕಾಸ್ ನಾವು ಒಂದು ಪರ್ಟಿಕ್ಯುಲರ್ ರಿಟರ್ನ್ನ ಜಾಸ್ತಿ ಮಾಡಬೇಕಂದ್ರೆ ಮಾರ್ಕೆಟ್ ಸಪೋರ್ಟ್ ಮಾಡಬೇಕು, ಇದು ನಮ್ಮ ಕೈಲಿಲ್ಲ. ಇನ್ನೊಂದು ನಮ್ಮ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಬೇಕು, ಇದು ನಮ್ಮ ಕೈಲೇ ಇರೋದು. 20,000ನ 25,000 ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ. ಅಥವಾ ನಂಬರ್ ಆಫ್ ದ ಇಯರ್ಸ್ನ ಜಾಸ್ತಿ ಮಾಡಬೇಕು, ಸ್ವಲ್ಪ ಕಾಯಬೇಕು. 10 ವರ್ಷ ಬದಲು 11 ವರ್ಷ ಮಾಡಿದ್ರೆ ನಿಮಗೆ 1 ಕೋಟಿ ಸಿಗುತ್ತೆ. ವಾಟ್ ಡು ಯು ಥಿಂಕ್ ಅಬೌಟ್ ಇಂಡಿಯನ್ ಅಂಡ್ ಕರ್ನಾಟಕ ಪೊಲಿಟಿಕ್ಸ್ ಸಿಸ್ಟಮ್? ವೈ ಪೀಪಲ್ ಆರ್ ನಾಟ್ ಆಸ್ಕ್ ಕ್ವಶನ್ಸ್ ಅಗೇನ್ಸ್ಟ್ ದ ಪ್ರಾಬ್ಲಮ್ ವಾಟ್ ದೇ ಆರ್ ಫೇಸಿಂಗ್? ವಿ ಆರ್ ಡೂಯಿಂಗ್ ಲಾಟ್ ಆಫ್ ಹಾರ್ಡ್ ವರ್ಕ್ ಟು ಮೇಕ್ ಮನಿ, ವಿ ವಿಲ್ ಪೇ ಟ್ಯಾಕ್ಸ್. ಆಲ್ಸೋ ಪೊಲಿಟಿಕಲ್ ಸಿಸ್ಟಮ್ ಬಿಕೇಮ್ ಆಸ್ ಅ ಬಿಸ್ನೆಸ್. ಬ್ರೋ, ನಾವೇನು ಹೇಳೋಕ್ಕಾಗಲ್ಲ ಬ್ರೋ. ಒಂದು ಗೌರ್ಮೆಂಟ್ ಅಡಿಗಿದ್ದೀವಿ ಅಂದಮೇಲೆ ನಾವೇನು ಹೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾವೇನು ಮಾಡ್ಬೋದು, ಜನಗಳಿಗೆ ಎಜುಕೇಟ್ ಮಾಡ್ಬೋದು ಅಷ್ಟೇ. ಏನಂತ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. 90% ಜನ ನಾನು ನೋಡ್ದಂಗೆ ಅವ್ರಿಗೆ ನಿಜವಾಗ್ಲೂ ಏನು ನಡೀತಿದೆ, ಜಗತ್ತು ಹೆಂಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರೇನು ಸುತ್ತಮುತ್ತ ನೋಡ್ತಿದ್ದಾರೆ, ಬೆಳಗ್ಗೆ ಪಬ್ಲಿಕ್ ಟಿವಿ, ಸುವರ್ಣ ಟಿವಿ ಇದನ್ನೇ ನಿಜ ಅಂದ್ಕೊಂಡಿದ್ದಾರೆ. ಜಗತ್ತು ಯಾವ ರೀತಿ ಇದೆ ಅಂತ ಯಾರೂ ಅರ್ಥನೂ ಮಾಡ್ಕೊಂಡಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅರ್ಥ ಮಾಡ್ಕೊತಾರೆ. ಯಾಕಂದರೆ 6-7 ಕೋಟಿ ಜನ ಇದ್ದಾರೆ, ಪ್ರತಿಯೊಬ್ಬರನ್ನು ಚೇಂಜ್ ಮಾಡೋದು ಕಷ್ಟ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅರ್ಥ ಮಾಡ್ಕೊತಾರೆ, ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಚೇಂಜ್ ಆಗ್ತಾರೆ. ಆಮೇಲೆ ನೀವು ಹಿಸ್ಟ್ರಿನಲ್ಲಿ ಎಲ್ಲೇ ತೆಗೆದು ನೋಡಿ, ಅಮೆರಿಕದ ತೆಗೆದು ನೋಡಿ, ಎಲ್ಲೇ ತೆಗೆದು ನೋಡಿ, 10% ಪೀಪಲ್, 10% ಪೀಪಲ್ಲು 90% ಜನನ್ನ ಕಂಟ್ರೋಲ್ ಮಾಡ್ತಾರೆ, ಆಳ್ತಾರೆ. ಇದು ಇತಿಹಾಸದಿಂದನೂ ಸೇಮ್ ಇದೆ. ಇಲ್ಲಿ 100% ಪೀಪಲ್ ಯಾವಾಗಲೂ ಉದ್ಧಾರ ಆಗಕ್ಕೆ ಚಾನ್ಸೇ ಇಲ್ಲ. ಇದು ದೇವರೇ ಈ ಥರ ರೆಡಿ ಮಾಡಿದ್ದಾನೆ. ಈಗ ನೀವೇ ನೋಡಿ, ನಾವು ಇಷ್ಟೊಂದು ವಿಷಯ ಇದ್ರಲ್ಲಿ ಮಾತಾಡಿದ್ವಲ್ಲ, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ನೋಡೋಕೆ ಇಂಟ್ರೆಸ್ಟ್ ಇದೆ? ಇಲ್ಲಿವರೆಗೂ ಯಾರು ನೋಡ್ತಿದ್ದಾರೆ? ಜನಕ್ಕೆ ಈ ನಿಜವಾಗ್ಲೂ ಬೇಕಾಗಿರೋದು ಎಂಟರ್ಟೈನ್ಮೆಂಟು, ಗಾಸಿಪ್ಪು, ಹೊಸ ವಿಷಯಗಳು. ಅದಕ್ಕಂತಾನೆ ಅದನ್ನ ಕ್ಯಾಟರ್ ಮಾಡೋಕ್ಕಂತಾನೆ ಒಬ್ರೊಬ್ರು ಇರ್ತಾರೆ. ಯಾರು? ನಿಮಗೆ ನ್ಯೂಸ್ ಚಾನಲ್ಗಳು, ಬಿಗ್ ಬಾಸ್ ಈ ಥರ. ಆಮೇಲೆ ಸೀರಿಯಲ್ ನೋಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಕೂತ್ಕೊಂಡು. ನೀವೇ ಯೋಚನೆ ಮಾಡಿ ಹೆಂಗೆ ಚೇಂಜ್ ಆಗುತ್ತೆ ನಮ್ಮ ಜಗತ್ತು. ಅವ್ರು ಯಾವಾಗ ನ್ಯೂಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಚೇಂಜ್ ಆಗುತ್ತೆ ನಮ್ಮ ಜಗತ್ತು. ಅಲ್ಲಿವರೆಗೂ ಚೇಂಜ್ ಆಗಲ್ಲ. ನನಗನ್ನಿಸ್ದಂಗೆ 10% ಜನನೇ ಮಾತ್ರ ಉದ್ಧಾರ ಆಗ್ತಾರೆ. ಅವರೇ ಇವ್ರನ್ನೆಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ರಾಜಕಾರಣಿಗಳು ಕೂಡ. ಅವ್ರ ಥರ ಏನಾದರೂ ಕೆಲಸ ಮಾಡ್ಕೊಂಡು ಕುಂತಿದ್ದರೆ ಅವ್ರು ಇವತ್ತು ರಾಜಕಾರಣಿ ಆಗ್ತಿರ್ಲಿಲ್ಲ. ಅವರು ಗ್ರಾಟಿಫಿಕೇಷನ್ನ ಡಿಲೇ ಮಾಡಿದ್ದಾರೆ. ಅವ್ರ ಥರ ಅವರು ಬಿಗ್ ಬಾಸ್ ನೋಡ್ಕೊಂಡು, ಅವರು ನ್ಯೂಸ್ ಚಾನಲ್ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅವ್ರು ಇವತ್ತು ರಾಜಕಾರಣಿಗಳು ಆಗ್ತಿರ್ಲಿಲ್ಲ. ನೀವು ಯಾರೇ ಒಬ್ಬರು ಇರ್ಬೋದು, ಹೇಟ್ ಏನಿಲ್ಲ ಅವ್ರ ಮೇಲೆ. ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರದ್ದು ಹಳೆ ಹಿಸ್ಟ್ರಿ ಎಲ್ಲ ತೆಗೆದು ನೋಡಿ. ರೋಡಲ್ಲಿ ನಿಂತ್ಕೊಂಡು ರ್ಯಾಲಿ ಮಾಡಿ, ಯಾವುದೋ ಒಂದು ವಿಷಯದಲ್ಲಿ ಇದು ಮಾಡಿ ಅವ್ರು ಇವತ್ತು ಪವರಿಗೆ ಬಂದಿದ್ದಾರೆ. ಪವರ್ನ ಮಿಸ್ಯೂಸ್ ಮಾಡ್ಕೊಳೋದು ಪ್ರತಿಯೊಬ್ಬ ಮನುಷ್ಯನೂ ಮಾಡ್ಕೊತಾನೆ. ನಾವಿದ್ರು ಮಾಡ್ಕೊತೀವಿ, ನೀವಿದ್ರು ಮಾಡ್ಕೊತೀವಿ. ಬಟ್ ಲೋ ಲೆವೆಲಿಂದ ಕೆಲಸ ಮಾಡ್ಕೊಂಡು ಮೇಲೆ ಬಂದಿದ್ದಾರೆ.
ಅವರು ಕೂಡ ಇದೇ ಧಾರಾವಾಹಿ ಇದೇ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದಿದ್ರೆ ಅವ್ರು ಅಲ್ಲೇ ಇರ್ತಿದ್ರು. ಅದಕ್ಕೆ ಅವ್ರು ಇವತ್ತು ಕೂತ್ಕೊಂಡು ನಮ್ಮನ್ನು ರೂಲ್ ಮಾಡ್ತಿದ್ದಾರೆ. ನಾವು ರೂಲ್ ಮಾಡಿಸ್ಕೊಂಡ್ಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ನಾವು ಅದರಿಂದ ಎದ್ದು ಬರಬೇಕಂದ್ರೆ ನೀವು ಇದನ್ನು ಇವತ್ತಿಂದನೇ ಸ್ಟಾಪ್ ಮಾಡಬೇಕು. ಇದನ್ನು ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಮ್ಯಾಟ್ರಿಕ್ಸ್ ಅಂದರೆ ಏನು? ಸಿಸ್ಟಮ್ ಕ್ರಿಯೇಟೆಡ್ ಬೈ ಸಮ್ ಒನ್ ಟು ಕಂಟ್ರೋಲ್ ಮಾಡಕ್ಕಂತಾನೆ. ಯುವ ಈ ಮೂವಿನಲ್ಲಿ ಉಪೇಂದ್ರ ಎಷ್ಟು ಕ್ಲೀನಾಗಿ ತೋರಿಸಿದಾರೆ ಇದ್ರ ಬಗ್ಗೆನೇ. ಏನಂದ್ರೆ ನೀವು ಯಾವಾಗ ವಿಷಯಗಳಲ್ಲಿ ಸೀರಿಯಸ್ ಆಗ್ತೀರಾ, ಯಾಕೆ ಏನು ಅಂತ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ಇವರು ಇನ್ನೊಂದೇನೋ ತಮ್ಮ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ. ನೀವು ಯಾವಾಗ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾಕೆ ರೋಡ್ ಸರಿ ಇಲ್ಲ, ಯಾಕೆ ಅದು ಸರಿ ಇಲ್ಲ, ಯಾಕೆ ಹಿಂಗಾಯ್ತು ಹೆಂಗಾಯ್ತು ಅಂದರೆ ಇವ್ರು ಇನ್ನೊಂದೇನೋ ಒಂದು ವಿಷಯ ತಗೊಂಡು ಅದನ್ನು ಡಿಸ್ಟ್ರಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಬೇಗ ಡಿಸ್ಟ್ರಾಕ್ಟ್ ಆಗ್ತೀವಿ ಅಂತ. ಅದಕ್ಕೇನೆ ನನ್ನ ಸಜೆಷನ್ ಏನಂದ್ರೆ ಪೊಲಿಟಿಕ್ಸ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಬಾರ್ದು. ಬಿಕಾಸ್ ಎಲ್ಲರೂ ಅವ್ರು ದುಡ್ಡು ಮಾಡೋಕ್ಕೆ ಬಂದಿದ್ದಾರೆ, ನಾವು ದುಡ್ಡು ಮಾಡೋದು ಯಾವಾಗ? ಅದನ್ನ ಯಾವಾಗಾದ್ರೂ ಸೀರಿಯಸ್ ಆದಾಗ ಮಾತ್ರ ಸೀರಿಯಸ್ ಆಗಿ ತಗೊಳ್ಬೇಕು. ಡೈಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಬಿಕಾಸ್ ನಾವು ಉದ್ಧಾರ ಆಗಬೇಕು. ನಾವು ಉದ್ಧಾರ ಆಗೋದು ಹೆಂಗೆ ಅಂತ ನೋಡ್ಕೊಬೇಕು. ಅದಕ್ಕೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಾರ್ದು. ನಾನು ಎಲ್ಲಿ ತಲೆ ಕೆಡಿಸ್ಕೊಂಡ್ರೆ ನನಗೆ ಫ್ಯೂಚರಲ್ಲಿ ಏನಾದರೂ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು. ಇಲ್ದಿದ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬಾರ್ದು. ಇದ್ರ ಬಗ್ಗೆ ನಿಮ್ದೇನಾದ್ರೂ ಓನ್ ಒಪಿನಿಯನ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. Hey bro, I have a doubt. Let's assume my investment horizon is around 6 years. If market fall for 3 years, resulting in 30 to 40% loss in my portfolio, then I get a 15% return for the next 3 years. How much will I make total by end? Bro, first of all, every year 40% 50% ಮಾರ್ಕೆಟ್ ಬೆಳಗ್ಗೆ ಚಾನ್ಸೇ ಇಲ್ಲ. 3 ವರ್ಷ 30 ಅಂದ್ರೆ 90% ಆಗೋಯ್ತಲ್ಲ ಬ್ರೋ. 90% ಏನಾದ್ರು ಮಾರ್ಕೆಟ್ ಬಿದ್ದುಬಿಟ್ರೆ ನೀವೇ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. ಅಥವಾ ನೀವು ಕೇಳ್ತಿರ್ಬೋದು 3 ವರ್ಷ ಸೇರಿ 30% ಬಿದ್ದುಬಿಟ್ಟು ಸಡನ್ಲಿ ಇಯರ್ ಆನ್ ಇಯರ್ 15% ಮೇಲೆ ಹೋದ್ರೆ ಹೆಂಗೆ ಅಂತ. ಆಕ್ಚುಲಿ ಯಾವತ್ತು ಮಾರ್ಕೆಟ್ ಫಾಲ್ ಆಗಿರುತ್ತಲ್ಲ, ರಿಕವರ್ ಕೂಡ ಅಷ್ಟೇ ಫಾಸ್ಟ್ ಆಗುತ್ತೆ. ಏನಕ್ಕೆ ಸೆಲ್ ಮಾಡಿರ್ತಾರೋ ವಾಪಸ್ ಅದಕ್ಕೆ ಬೈ ಮಾಡ್ತಾರೆ. ಯಾವತ್ತು ನೀವು ಹಿಸ್ಟ್ರಿ ತೆಗೆದು ನೋಡಿ, ಮಾರ್ಕೆಟ್ ಎಷ್ಟು ಫಾಸ್ಟಾಗಿ ಫಾಲ್ ಆಗಿದೆಯೋ ಅಷ್ಟೇ ಫಾಸ್ಟಾಗಿ ರಿಕವರ್ ಆಗಿದೆ. ನಾನು ಒಂದು ಡೇಟಾ ಹೇಳ್ತೀನಿ ರೀ. ಸ್ಟಾಕ್ ಮಾರ್ಕೆಟು 1992ನಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮಿಂದ 54% ಕೆಳಗೆ ಬಿದ್ದಿತ್ತು. 2 ವರ್ಷ 4 ತಿಂಗಳಲ್ಲಿ ಕಂಪ್ಲೀಟ್ಲಿ ರಿಕವರ್ ಆಯಿತು. 54% ಏನು ಬಿದ್ದಿತ್ತಲ್ಲ ಅದು ಕಂಪ್ಲೀಟ್ಲಿ ರಿಕವರ್ ಆಯಿತು. ಅದೇ ರೀತಿ 2000 ಇಸ್ವಿನಲ್ಲಿ .com ಬಬಲ್ ಅಂತ ಕರೀತಾರೆ. .com ಕಂಪ್ನಿಗಳು ಜಾಸ್ತಿ ಮೇಲೋಗಿದ್ವು, ಅದರಿಂದ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿತ್ತು. 56% ಕೆಳಗೆ ಬಿದ್ದಿತ್ತು. ರಿಕವರ್ ಆಗೋಕ್ಕೆ 2 ವರ್ಷ 3 ತಿಂಗಳು ತಗೊಂತು. ಅದೇ ರೀತಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ 2008ರಲ್ಲಿ ಆಗುತ್ತೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೈಸಿಸು, ಬಿಗ್ಗೆಸ್ಟ್ ಫಾಲ್ ಇನ್ ಸ್ಟಾಕ್ ಮಾರ್ಕೆಟು. 61% ಕೆಳಗೆ ಬಿದ್ದಿತ್ತು. ಇಷ್ಟೊಂದು ಫಾಲ್ ಯಾವತ್ತೂ ಆಗಿಲ್ಲ. 61% ಕೆಳಗೆ ಬಿದ್ದಿತ್ತು. ರಿಕವರಿ ಬಂದ್ಬಿಟ್ಟು 1 ವರ್ಷ 8 ತಿಂಗಳಲ್ಲಿ ರಿಕವರ್ ಆಗ್ಬಿಡ್ತು. ಕಂಪ್ಲೀಟ್ಲಿ 60% ರಿಕವರ್ ಆಯಿತು. ಇನ್ನು ಉಳಿದಿದ್ದು ಲಾಸ್ಟ್ ಅಂದರೆ 2020 ಅಂದರೆ ಕೋವಿಡಲ್ಲಿ 38% ಮಾರ್ಕೆಟ್ ಬಿದ್ದಿತ್ತು. ರಿಕವರ್ ಆಗಿದ್ದು 8 ತಿಂಗಳಲ್ಲಿ ರಿಕವರ್ ಆಯಿತು. ಇವಾಗ ಮಾರ್ಕೆಟ್ ಎಷ್ಟು ಬಿದ್ದಿದೆ? 13-14% ಬಿದ್ದಿದೆ ಅಷ್ಟೇ. 30% ಎಲ್ಲ ಇದನ್ನು ಫಾಲ್ ಅಂತ ಕರೆಯೋಂಗೆ ಇಲ್ಲ ನಾವು. ಫಾಲ್ ಅಂತ ಕರೆದ್ರಿ, ಕ್ರ್ಯಾಶ್ ಅಂತ ಕರೆದ್ರೆ ಮಾರ್ಕೆಟೇ ಮಖಕ್ಕೆ ಉಗಿಯತ್ತೆ ನಮಗೆ. ನೀನು ಇಷ್ಟಕ್ಕೆ ಎದ್ರಕೊಂಬಿಟ್ರೆ ಹೆಂಗಪ್ಪ ಅಂತ. ಇದನ್ನು ನಾವೇನು ಅನ್ಬೋದು? ಕರೆಕ್ಷನ್ ಅನ್ಬೋದು. ಕರೆಕ್ಷನ್ ಅಂದರೆ ಮೇಲೆ ಹೋಗ್ತಿರೋದು ಸ್ವಲ್ಪ ಸುಸ್ತಾಗಿ ಕೆಳಗೆ ಬಿದ್ದಿದೆಯಾ ಅಂತ. ಅದೇ ರೀತಿ ನೀವು ಹೇಳಿದ್ರಲ್ಲ 3 ವರ್ಷ ಬಿದ್ದರೆ ಮಾರ್ಕೆಟು ಮತ್ತು 15% ರಿಕವರ್ ಆದರೆ ಏನು ಮಾಡಬೇಕು, ಆ ಥರ ಮಾಡ್ಕೊಂಡೋದ್ರೆ ಯಾವಾಗ ರಿಕವರ್ ಆಗುತ್ತೆ ಅಂತ. ನಾನು ಇನ್ನೊಂದು ಡೇಟ್ ಹೇಳ್ತೀನಿ ಕೇಳಿ. 2008 ಫೈನಾನ್ಷಿಯಲ್ ಕ್ರೈಸಿಸಲ್ಲಿ BSE 66% ಬಿದ್ದಿತ್ತು, ನಿಫ್ಟಿ 61% ಬಿದ್ದಿತ್ತು. ನೆಕ್ಸ್ಟ್ 12 ಮಂತ್ಸಲ್ಲಿ BSE ಕೊಟ್ಟಿರೋ ರಿಟರ್ನ್ ಅಂದರೆ ಸೆನ್ಸೆಕ್ಸ್ ಕೊಟ್ಟಿರೋ ರಿಟರ್ನು 127%. ನೆಕ್ಸ್ಟ್ 12 ಮಂತ್ಸಲ್ಲೇ. ಅಂದರೆ ಯಾರು ಡೌನಲ್ಲಿ ಬೈ ಮಾಡಿದಾರಲ್ಲ ಅವ್ರಿಗೆ ಸಿಕ್ಕಿರೋ ರಿಟರ್ನು 127%. ಅದೇ ರೀತಿ 2013ರಲ್ಲಿ 11% ಬಿದ್ದಿತ್ತು. ಈಗ ಯಾವ ರೀತಿ ಬಿದ್ದಿದೆಯಲ್ಲ ಅದೇ ರೀತಿ ನೆಕ್ಸ್ಟ್ 12 ಮಂತ್ಸಲ್ಲಿ ಮಾರ್ಕೆಟ್ ಮೇಲೆ ಹೋಗಿರೋದು 59%, 59%. 2016ರಲ್ಲಿ ಚೈನಾ ಡಿವ್ಯಾಲ್ಯೂ ಮಾಡಿದ್ದ ಕರೆನ್ಸಿನ, ನಾನು ಒಂದ್ಸಲ ಅದ್ರ ಬಗ್ಗೆ ಮಾತಾಡಿದ್ದೆ. ಅದರಿಂದ ಮಾರ್ಕೆಟು 16% ಬಿದ್ದಿತ್ತು. ನೆಕ್ಸ್ಟ್ 12 ಮಂತ್ಸಲ್ಲಿ 32% ರಿಟರ್ನ್ ಕೊಟ್ಟಿದೆ. ಯಾರು ಡೌನಲ್ಲಿ ಬೈ ಮಾಡಿರ್ತಾರೋ ಅವ್ರಿಗೆ. ಅದೇ ರೀತಿ ಕೋವಿಡಲ್ಲಿ ಮಾರ್ಕೆಟ್ ಫಾಲ್ ಆಗಿದ್ದು 40%. ನೆಕ್ಸ್ಟು 12 ತಿಂಗಳಲ್ಲೇ 99% ರಿಟರ್ನ್ ಕೊಟ್ಟಿದೆ. ಯಾರಿಗೆ? ಕೆಳಗೆ ಬೈ ಮಾಡಿರ್ತಾರಲ್ಲ ಅವ್ರಿಗೆ. ಅದೇ ರೀತಿ 2021-22ರಲ್ಲಿ ರಷ್ಯಾ ಯುಕ್ರೇನ್ ವಾರಿಂದ 17% ಬಿದ್ದಿತ್ತು ಮಾರ್ಕೆಟು. ನೆಕ್ಸ್ಟ್ 12 ಮಂತ್ಸಲ್ಲಿ 24% ಮೇಲೋಗಿತ್ತು. ಇವಾಗ ನೀವೇ ಹೇಳಿ, ನೀವೇ ನಿಮ್ಮ ಲೆಕ್ಕಾಚಾರನ ಇನ್ನೊಂದ್ಸಲ ರೀಕ್ಯಾಲ್ಕುಲೇಟ್ ಮಾಡಿ. ಇಂಡಿವಿಜುವಲಿ ಸ್ಟಾಕ್ಸ್ ಎಲ್ಲ ಥರ ಆಗ್ಬೋದು. ಇಂಡಿವಿಜುವಲಿ ಸ್ಟಾಕ್ಸು ಒಂದ್ಸಲ ರಿಕವರ್ ಆಗ್ದಂಗೆ ಇರ್ಬೋದು. ಎಕ್ಸಾಂಪಲ್ ಯಾವುದೋ ನೀವು ಕಿತ್ತೋಗಿರೋ ಕಂಪ್ನಿ ಬೈ ಮಾಡಿರ್ತೀರಾ ಅಥವಾ ಟ್ರೆಂಡ್ ನೋಡ್ಕೊಂಡು ಬೈ ಮಾಡಿರ್ತೀರಾ, ಆ ಕಂಪ್ನಿ ರಿಕವರ್ ಆಗಲ್ಲ. ಯಾವತ್ತು ಮಾರ್ಕೆಟ್ ಮೇಲೋದಾಗ ರಿಕವರ್ ಆಗಲ್ಲ. ಬಟ್ ಪೋರ್ಟ್ಫೋಲಿಯೋ ಇರುತ್ತಲ್ಲ, ಪೋರ್ಟ್ಫೋಲಿಯೋ ಬದಲಿ ಒಂದೇ ಸ್ಟಾಕ್ ಇರಲ್ಲ. ನಾನಿಲ್ಲಿ ಒಂದು ಸ್ಟಾಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವತ್ತು ನೀವು ಸ್ಟಾಕ್ ಮಾರ್ಕೆಟ್ನ ದಯವಿಟ್ಟು ಒಂದು ಸ್ಟಾಕ್ ಬಗ್ಗೆ ಮಾತಾಡಬೇಡಿ. ಅದೇ ಪ್ರಾಬ್ಲಮ್. ಒಂದು ಸ್ಟಾಕ್ 40% ಬೀಳುತ್ತೆ, 50% ಬೀಳುತ್ತೆ. ಒಂದೊಂದು ಕಂಪ್ನಿ ಮುಳುಗು ಕೂಡ ಹೋಗ್ತವೆ. ಮುಳುಗೋಗಿರೋವು ಎಷ್ಟೋ ಕಂಪ್ನಿಗಳಿದ್ದಾವೆ. 2008ರಲ್ಲಿ ಯಾವ್ಯಾವ ಕಂಪ್ನಿಗಳು ಬೂಮಲ್ಲಿ ಇದ್ವು, ಅವಾಗ ಈ ಕಂಪ್ನಿಗಳು ಯಾವೂ ಇಲ್ಲವೇ ಇಲ್ಲ. ಆ ಥರ ಎಷ್ಟೋ ಕಂಪ್ನಿಗಳಾಗ್ತವೆ. ನಾವು ಯಾವತ್ತು ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಮಾತಾಡಲ್ಲ. ಯಾವನು ಇಂಡಿವಿಜುವಲ್ ಸ್ಟಾಕ್ಸ್ ಒಂದೇ ಸ್ಟಾಕ್ನ ಬೈ ಮಾಡ್ಕೊಂಡು ಕುಂತಿರಲ್ಲ. ಸೆಟ್ ಆಫ್ ಪೋರ್ಟ್ಫೋಲಿಯೋ ಇರುತ್ತೆ ಎಲ್ಲರದೂ. ಬಟ್ ಡೇಟಾ ತೆಗೆದು ನೋಡಿದ್ರೆ ಡೇಟಾ ಈ ಥರ ತೋರಿಸ್ತಾ ಇದೆ. ಇಲ್ಲಿ ನಾನು ಯಾವುದೂ ಮುಂದೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ಹಿಂದ್ಗಡೆ ಡೇಟಾದ ಪ್ರಕಾರ ಮಾತಾಡ್ತಿದ್ದೀನಿ. ಎಲ್ಲರೂ ಅಷ್ಟೇ ಹಿಂದೆ ಏನಾಗಿತ್ತು ಅಂತಲೇ ಹೇಳೋದು. ಡಾಕ್ಟ್ರು ಅಷ್ಟೇ ನಿಮ್ದೊಂದು ರಿಪೋರ್ಟ್ ನೋಡಿಬಿಟ್ರೆ ಡಾಕ್ಟ್ರ್ ಏನು ಹೇಳ್ತಾನೆ,
ನೀವು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಡಾಕ್ಟ್ರ್ ಹತ್ರ ಏನಿದೆ ಪ್ರೂಫು? ಏನಂದರೆ ಹಳೇ ಕ್ಲೈಂಟ್ಸ್ದು ಡೇಟಾ ನೋಡಿರ್ತಾನೆ, ಹಳೇ ಪೇಷಂಟ್ಸ್ದು ಡೇಟಾ ನೋಡಿರ್ತಾನೆ. ಇದರಿಂದ ಸಿಮ್ಟಮ್ ಈ ಥರ ರಿಕವರ್ ಆಗ್ಬೋದು ಅಂತ ಹೇಳ್ತಾರೆ. ಯಾರೂ ಕೂಡ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಹಿಂದೆ ಏನಾಗಿದೆಯೋ ಅದು ರಿಪೀಟ್ ಆಗುತ್ತೆ. ಹಿಸ್ಟ್ರಿ ಆಲ್ವೇಸ್ ರಿಪೀಟ್ ಅಂತ ಒಂದು ಕೋಟೆ ಇದೆ. ಬ್ರೋ, ಹೌ ಟು ಡೂ ಟಾಪ್ ಆ್ಯಂಡ್ ಡೌನ್ ಅಂಡ್ ಬಾಟಮ್ ಅಪ್ ಮೆಥಡ್? ಡೂ ಯು ಟೀಚ್ ಫೈನಾನ್ಷಿಯಲ್ ಮಾಡೆಲ್ ಅಂಡ್ ವ್ಯಾಲ್ಯೂಯೇಷನ್ ಅನಾಲಿಸಿಸ್? ಪ್ಲೀಸ್ ಹೆಲ್ಪ್ ಅಸ್ ವಿತ್ ವಾಟ್ ಟೈಪ್ ಆಫ್ ಅನಾಲಿಸಿಸ್ ಯು ಡೂ? ಬ್ರೋ, ನಾನು ಯಾವುದೇ ರೀತಿ ಕ್ಲಾಸ್ ತಗೊಳಲ್ಲ, ಇದಕ್ಕಂತ ಏನು ಸಪ್ರೇಟಾಗಿ ಯಾರಿಗೂ ಕುಂಡಿಸ್ಕೊಂಡು ಹೇಳ್ಕೊಡಲ್ಲ. ಬಟ್ ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳೋ ಅಂಥವ್ರು ತುಂಬ ಕಡಿಮೆ ಇದ್ದಾರೆ ಬ್ರೋ. ಈಗ ನಾನು ವ್ಯಾಲ್ಯೂಯೇಷನ್ನು ಫೈನಾನ್ಷಿಯಲ್ ಮಾಡೆಲ್ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಜನಗಳಿಗೆ ಅದು ತಲೆಗೆ ಹೋಗಲ್ಲ, ಅವ್ರಿಗೆ ಕೆಟ್ಟು ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾನು ವಿಷಯನ ಬಂದ್ಬಿಟ್ಟು ಪಬ್ಲಿಕಲಿ ಮಾತಾಡ್ತಿರ್ಲಿಲ್ಲ. ಅದನ್ನು ಎಷ್ಟು ಈಸಿಯಾಗಿ ಹೇಳ್ಬೋದು ಅಷ್ಟು ಈಸಿಯಾಗಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾವು ಯಾವ ರೀತಿ ರಿಸರ್ಚ್ ಮಾಡ್ತೀವಿ ಅಂದರೆ, ನಾವು ಫಸ್ಟ್ ಏನು ಮಾಡ್ತೀವಿ, ಯಾವುದೇ ಒಂದು ರಿಸರ್ಚ್ ಮಾಡೋಕ್ಕೂ ಮುಂಚೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟು ನಾವು ಒಂದು ಬಿಸ್ನೆಸ್ ಅನಾಲಿಸಿಸ್ನ ಮಾಡಬೇಕು. ಆ ಕಂಪ್ನಿ ಹೆಂಗೆ ದುಡ್ಡು ಮಾಡುತ್ತೆ ಗುರು ಅನ್ನೋದೇ ಮೇನು. ಆ ವ್ಯಾಲ್ಯೂಯೇಷನ್ ನೋಡೋದು ಅದೆಲ್ಲ ಲಾಸ್ಟಲ್ಲಿ. ಫಸ್ಟ್ ಏನು ಅರ್ಥ ಮಾಡ್ಕೊಬೇಕು, ಈ ಕಂಪ್ನಿ ಹೆಂಗೆ ದುಡ್ಡು ಮಾಡುತ್ತೆ, ಇನ್ನು 5 ವರ್ಷ ಹೆಂಗೆ ದುಡ್ಡು ಮಾಡುತ್ತೆ, ಇನ್ನು 10 ವರ್ಷ ಹೆಂಗೆ ದುಡ್ಡು ಮಾಡುತ್ತೆ. ಇನ್ನು 10 ವರ್ಷ ಬಿಟ್ಬಿಟ್ಟು ಈ ಕಂಪ್ನಿ ಬಿಸ್ನೆಸ್ ನಿಜವಾಗ್ಲೂ ನಡೆಯುತ್ತಾ ಇಲ್ವಾ, ಈ ಥರದೊಂದು ಕ್ವಶನ್ ಹಾಕೊಬೇಕು ಫಸ್ಟು. ಆಮೇಲೆ ಈ ಕಂಪ್ನಿ ಹೆಂಗೆ ದುಡ್ಡು ಮಾಡುತ್ತೆ, ಆಮೇಲೆ ಈ ಕಂಪ್ನಿ ನಮಗೆ ಇವಾಗ ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಗಬೇಕು. ಯಾಕಂದರೆ ನೀವು ಯಾವುದೇ ಒಂದು ಕಂಪ್ನಿ ಅನಾಲಿಸಿಸ್ ಮಾಡ್ತಿದ್ದೀರಾ ಅಂದರೆ ಯಾವುದೋ ಒಂದು ರೀಸನಿಗೋಸ್ಕರ ಮಾಡ್ತಿದ್ದೀರಾ. ಯಾರೋ ನಿಮ್ಮ ಫ್ರೆಂಡ್ ಹೇಳಿರ್ತಾನೆ, ನೀವು ಫ್ರೆಂಡ್ ಹೇಳಿದ ತಕ್ಷಣ ನೀವು ಕೇಳಲ್ಲ, ಯಾಕೆ ಗುರು ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೇಳ್ತೀರ. ಅಯ್ಯೋ ಅದು ಏನಲ್ಲಿದೆ, ಡೇಟಾ ಸೆಂಟ್ರಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ತಾನೆ. ಇದರಿಂದ ನಿಮಗೆ ಒಂದು ಗೊತ್ತಾಗುತ್ತೆ ಇದು ಯಾಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ನೀವು ರಿಸರ್ಚ್ ಮಾಡೋಕೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಇರಬೇಕಲ್ಲ ಯಾವುದಕ್ಕೆ ಅಂತ, ಅದನ್ನು ಫಸ್ಟು ನೋಡ್ತೀವಿ. ಅದಾದಮೇಲೆ ಕಂಪ್ನಿ ಬೇಸಿಕ್ ಹಿಸ್ಟ್ರಿ ನೋಡ್ತೀವಿ, ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಯಾವ ಥರ ಹಿಂದೆ ಇದ್ದರು, ಹಿಂದೆ ಹೆಂಗಿದ್ದಾರೆ, ಈಗಿರೋ ಮ್ಯಾನೇಜ್ಮೆಂಟ್ ಹೆಂಗಿದ್ದಾರೆ ಅಂತ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ. ಮತ್ತು ಗ್ರೋತ್ನ ಪ್ರಿಡಿಕ್ಟ್ ಮಾಡ್ತೀವಿ. ಗ್ರೋತ್ ಪ್ರಿಡಿಕ್ಟ್ ಮಾಡಬೇಕಂದ್ರೆ ನೀವು ಮ್ಯಾನೇಜ್ಮೆಂಟಲ್ಲಿ ಕಾಲ್ ಓದಬೇಕು, ಆನ್ಯಲ್ ರಿಪೋರ್ಟ್ ಓದಬೇಕು. ಕಾಲ್ ಓದಿದ್ರೆ ಆಲ್ಮೋಸ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಲಾಸ್ಟ್ 3 ಕ್ವಾರ್ಟರ್ದು ಕಾಲ್ ಓದಿ ನಿಮಗೆ ಎಲ್ಲ ಡೀಟೇಲ್ ಸಿಗುತ್ತೆ. ಜಸ್ಟ್ 3 ಕ್ವಾರ್ಟರ್ದು ಓದಿದ್ರು ಸಾಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟು ನಾವು ಮೋಟ್ ನೋಡ್ತೀವಿ. ಮೋಟ್ ಅಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜ್. ಯಾವ ಬಿಸ್ನೆಸ್ಸಲ್ಲಿ ಮೋಟ್ ಇದೆ ಅಂತ ಬಿಸ್ನೆಸ್ ಭಾಳ ಇಷ್ಟ ನಮಗೆ, ಯಾಕಂದರೆ ಅವರು ಆ ಮಾರ್ಜಿನ್ನ ಸೇವ್ ಮಾಡ್ಕೊಂಬರ್ತಾರೆ. ಮೋಟ್ ಅಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಕ್ಸಾಂಪಲ್ಲು ಒಂದು ಪಾನಿಪುರಿ ಗಾಡಿ ಇರುತ್ತೆ. ಪಾನಿಪುರಿ ಗಾಡಿನಲ್ಲಿ 2 ಪಾನಿಪುರಿ ಗಾಡಿ ಇರುತ್ತೆ. ಒಂದು ಪಾನಿಪುರಿ ಗಾಡಿಗೆ ಜಾಸ್ತಿ ವ್ಯಾಪಾರ ಆಗ್ತಿರುತ್ತೆ, ಪಕ್ಕದ ಪಾನಿಪುರಿ ಗಾಡಿಗೆ ಅಷ್ಟೊಂದು ವ್ಯಾಪಾರ ಆಗ್ತಿರಲ್ಲ. ಯಾಕಂತ ನೋಡಿದ್ರೆ ಈ ಪಾನಿಪುರಿ ಗಾಡಿ ಕೊಡೋ ಟೇಸ್ಟು ಇನ್ಯಾರು ಕೊಡೋಕ್ಕಾಗಲ್ಲ. ಈ ಪಾನಿಪುರಿ ಗಾಡಿಯ ಮೋಟ್ ಏನು ಹೇಳಿ, ಟೇಸ್ಟ್. ಅದೇ ರೀತಿ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಒಂದೊಂದು ಮೋಟ್ ಇರುತ್ತೆ. ಆ ಮೋಟ್ ಏನು ಅಂತ ನಾವು ತಿಳ್ಕೊಬೇಕು. ಇದರಿಂದ ನಮಗೆ ಅರ್ಥ ಆಗುತ್ತೆ, ನಾಳೆ ಬಂದ್ಬಿಟ್ಟು ಕಾಂಪಿಟೇಷನ್ ಈಸಿಲಿ ಇವ್ರನ್ನ ಬೀಟ್ ಮಾಡೋಕ್ಕಾಗಬಾರ್ದು ಅಂತ. ಒಂದೊಂದು ಬಿಸ್ನೆಸ್ ಮಾಡಲ್ ಇರುತ್ತೆ, ಅದು ಬಿಸ್ನೆಸ್ ಮಾಡಲ್ ಇಟ್ ಸೆಲ್ಫ್ ಕಮಾಡಿಟಿ ಇರುತ್ತೆ. ಕಮಾಡಿಟಿ ಅಂದರೆ ಈಸಿಲಿ ಈಗೇನೋ ಒಂದು ತಗೊಂಬರೋದು, ಅದನ್ನು ಫಿಟ್ ಮಾಡಿ ಸೆಲ್ ಮಾಡೋದು. ಇಂಥ ಬಿಸ್ನೆಸ್ಗಳೆಲ್ಲ ಕಮಾಡಿಟಿ ಅಂತೀವಿ. ಕನ್ವರ್ಟರ್ ಬಿಸ್ನೆಸ್ಗಳು ಇರ್ತಾವಲ್ಲ, ರಾ ಮೆಟೀರಿಯಲ್ ತರ್ತಾರೆ, ಅದನ್ನು ಒಂದು ಸ್ಟೀಲ್ ಮಾಡ್ತಾರೆ, ಸ್ಟೀಲ್ ಮಾಡಿ ಕನ್ವರ್ಟ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಇದು ಕಮಾಡಿಟಿ, ಯಾರು ಬೇಕಿರೂ ಮಾಡ್ಬೋದು. ಕಾಂಪಿಟೇಷನ್ ಎಂಟ್ರಿ ಆಗೋದಿಲ್ಲಿ ವೆರಿ ಈಸಿ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಅಂಥ ಟೆಕ್ನಾಲಜಿ ಏನು ಬೇಕಾಗಿಲ್ಲ. ಅದೇ ರೀತಿ ಸೋಲಾರ್ ಕಂಪ್ನಿಗಳು ಇರ್ಬೋದು. ಪ್ರತಿಯೊಂದು ನೀವು ಬಿಸ್ನೆಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದಂಥ ದೊಡ್ಡ ಮೋಟ್ ಇಲ್ಲ ಅಂತ. ಬಟ್ ಏನಾಗಿರುತ್ತೆ ಅಂದರೆ ಒಂದೊಂದ್ಸಲ ಗೌರ್ಮೆಂಟ್ ಪ್ರೊಟೆಕ್ಟ್ ಮಾಡೋದಿರುತ್ತೆ ಇವ್ರ ಮೋಟ್ನ. ಏನಂದರೆ ಗೌರ್ಮೆಂಟ್ ಏನು ಮಾಡಿರುತ್ತೆ, ಇಂಪೋರ್ಟ್ ಡ್ಯೂಟಿ ಹಾಕಿರುತ್ತೆ, ಬೇರೆ ದೇಶಗಳಿಂದ ಬಂದ್ಬಿಟ್ಟು ಇಲ್ಲಿ ಸೆಲ್ ಮಾಡೋಂಗಿಲ್ಲ ಅಂತ. ಅದೇ ರೀತಿ ಇಂಡಸ್ಟ್ರಿ ಸಖತ್ತು ಗ್ರೋ ಆಗ್ತಾ ಇರುತ್ತೆ. ರೀಸೆಂಟ್ಲಿ ನಾವು ಟ್ರಾನ್ಸ್ಫಾರ್ಮ್ ಕಂಪ್ನಿ ಬಗ್ಗೆ ಮಾತಾಡಿದ್ವಿ. ಟ್ರಾನ್ಸ್ಫಾರ್ಮ್ ಈಸ್ ಅ ಪ್ಯೂರ್ ಕಮೋಡಿಟಿ ಬಿಸ್ನೆಸ್. ಅದರಲ್ಲಿ ಏನು ಅಂಥ ದೊಡ್ಡ ಮೋಟೇ ಇಲ್ಲ. ಬಟ್ ಒಂದೊಂದು ಕಂಪ್ನಿಗಳು ಏನು ಮಾಡಿರ್ತಾರೆ, ಕೆಪಾಸಿಟಿನ ಜಾಸ್ತಿ ಬಿಲ್ಡ್ ಮಾಡಿಕೊಂಡು ಇವರು ಅಲ್ಲಿ ಮೋಟ್ನ ಮಾಡಿರ್ತಾರೆ. ಅಂದರೆ ಈಸಿಲಿ ಇನ್ನೊಬ್ಬ ಪ್ಲೇಯರ್ ಬಂದ್ಬಿಟ್ಟು ಅಷ್ಟೊಂದು ಕೆಪಾಸಿಟಿನ ಜಾಸ್ತಿ ಮಾಡೋಕ್ಕಾಗಲ್ಲ. ಬಟ್ ಬಿಸ್ನೆಸ್ ಮಾಡಲ್ ನೋಡಿದ್ರೆ ನಾರ್ಮಲ್ ಬಿಸ್ನೆಸ್ ಮಾಡಲ್ ಏನು ಮಾಡಲು, ಅಲ್ಲಿಂದ ರಾ ಮೆಟೀರಿಯಲ್ ತಗೊಂಬ, ಅದನ್ನು ಸ್ವಲ್ಪ ಇದು ಮಾಡು, ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಬಿಡು. ಟ್ರಾನ್ಸ್ಫಾರ್ಮ್ ಮಾಡೋದು ಅಷ್ಟು ದೊಡ್ಡ ಟೆಕ್ನಾಲಜಿ ಅಲ್ಲ, ಅಷ್ಟು ದೊಡ್ಡ ಮೋಟೇ ಅಲ್ಲ. ಯಾರು ಬೇಕಿರೋ ರೀಪ್ಲೇಸ್ ಮಾಡೋದು. ಬಟ್ ರೀಪ್ಲೇಸ್ ಮಾಡೋಕ್ಕೆ 3-4 ಇಯರ್ಸ್ ಟೈಮ್ ಹಿಡಿಯುತ್ತೆ. ಅದಕ್ಕೇ ಯಾರು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಈ ಸದ್ಯಕ್ಕೆ ಆ ಇಂಡಸ್ಟ್ರಿಗೆ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇರೋದ್ರಿಂದ ಇಲ್ಲಿ ಮೋಟೇ ಬೇಕಾಗಿಲ್ಲ, ಬಂದವರೆಲ್ಲ ದುಡ್ಡು ಮಾಡ್ತಾರೆ. ಯಾರ್ಯಾರು ಎಂಟ್ರಿ ಕೊಡ್ತಾರೆ ಎಲ್ಲರೂ ದುಡ್ಡು ಮಾಡ್ತಾರೆ. 1995 ಇಲ್ಲಿವರೆಗೂ ಯಾರ್ಯಾರು IT ಇಂಡಸ್ಟ್ರಿನಲ್ಲಿ ಕಾಲಿಟ್ಟಿದ್ದಾರೆ ಎಲ್ಲರೂ ದುಡ್ಡು ಮಾಡಿದ್ದಾರೆ. 1990 ಇಲ್ಲಿವರೆಗೂ ಯಾರ್ಯಾರು ಪೇಂಟ್ ಇಂಡಸ್ಟ್ರಿನಲ್ಲಿ ಕಾಲಿಟ್ಟಿದ್ದಾರೆ ಎಲ್ಲರೂ ದುಡ್ಡು ಮಾಡಿದ್ದಾರೆ. ಈಗ ಸ್ವಲ್ಪ ಪೇನ್ ಅನುಭವಿಸ್ತಿದ್ದಾರೆ, ಬಟ್ ಎಲ್ಲರೂ ದುಡ್ಡು ಮಾಡಿದ್ದಾರೆ. ಯಾಕಂದರೆ ಇಂಡಸ್ಟ್ರಿನೇ ಆ ಥರ ಗ್ರೋ ಆಗ್ತಾ ಇದೆ. ಗ್ರೋಯಿಂಗ್ ಇಂಡಸ್ಟ್ರಿನಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರೆ. ಬಟ್ ಇಂಡಸ್ಟ್ರಿ ಗ್ರೋತ್ ಯಾವಾಗ ಸ್ಟಾಪ್ ಆಗಿಬಿಡುತ್ತೆ, ಅವಾಗ ಅವ್ರಿಗೆ ಯಾರು ಚೆನ್ನಾಗಿ ದುಡ್ಡು ಮಾಡ್ತಿರ್ತಾನಲ್ಲ ಅವ್ನ ಮೇಲೆ ಕಣ್ಣು ಬಿದ್ದುಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಅವ್ನ ಮಾರ್ಕೆಟ್ನ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಆ ಕಂಪ್ನಿನಲ್ಲಿ ಮೋಟ್ ಇರಬೇಕು. ಇನ್ನೊಂದು ಲಾಸ್ಟು ಫೈನಾನ್ಷಿಯಲ್ಸು ಮತ್ತು ವ್ಯಾಲ್ಯೂಯೇಷನ್ನು. ಇಷ್ಟೆಲ್ಲ ನೋಡಿ ಒಂದು ಕಂಪ್ನಿನ ಡಿಸೈಡ್ ಮಾಡ್ತೀವಿ. ನೀವು ಈ ಥರ ಮಾಡೋದು ಕಷ್ಟ. ಅದಕ್ಕೇ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಲ್ಲ, ಎವ್ರಿ ವೀಕು ಯಾವುದೋ ಒಂದು ಕಂಪ್ನಿದು ವಿಡಿಯೋ ತೊಗೊಂಡು ಮಾಡೇ ಮಾಡ್ತೀವಿ. ಯಾಕಂದರೆ ನಿಮಗೆ ಈಸಿ ಆಗಲಿ ಅಂತ. ಏಂಜಲ್ ಒನ್ ಆ್ಯಪ್ ಸಡನ್ಲಿ ಬ್ಯಾನ್ ಆದರೆ ನಮ್ಮ ಶೇರೆಲ್ಲ ಎಲ್ಲಿ ಸೆಲ್ ಮಾಡೋದು ಸರ್? ಎಲ್ಲಂದರೆ KR ಮಾರ್ಕೆಟಲ್ಲೋಗಿ ಸೆಲ್ ಮಾಡೋಕೆ. ಒಂದು ಅರ್ಥ ಮಾಡ್ಕೊಳ್ಳಿ, ಏಂಜಲ್ ಒನ್ ಆ್ಯಪ್ ಇದೆಯಲ್ಲ, ಏಂಜಲ್ ಒನ್ ಆ್ಯಪ್ಗೂ ನಿಮ್ಮ ಶೇರ್ಗೂ ಏನೂ ಸಂಬಂಧ ಇಲ್ಲ. ಯಾಕಂದರೆ ನಿಮ್ಮ ಶೇರ್ ಎಲ್ಲನೂ CDSL ಇರುತ್ತೆ. ಇವನು ಬೈ ಮಾಡೋಕ್ಕೆ ಮಾತ್ರ ನಿಮಗೆ ಹೆಲ್ಪ್ ಮಾಡಿದ್ದಾನೆ. ಬೈ ಮಾಡ್ಬೇಕಾದ್ರೆ ಮಾತ್ರ ಆರ್ಡ್ರ್ ಪ್ಲೇಸ್ ಮಾಡೋಕ್ಕೆ ಮಾತ್ರ ಹೆಲ್ಪ್ ಮಾಡಿದ್ದಾನೆ.
ಆರ್ಡ್ರ್ ಪ್ಲೇಸ್ ಆಗಿಬಿಟ್ರೆ ಒಂದ್ಸಲ ಆರ್ಡ್ರ್ ಪ್ಲೇಸ್ ಆಗಿ ನೆಕ್ಸ್ಟ್ ಡೇನೇ ಆ ಶೇರ್ ಏನಾಗುತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಬಂದು ಕುತ್ಕೊಳ್ಳುತ್ತೆ. ಡಿಮ್ಯಾಟ್ ಅಕೌಂಟ್ ಏಂಜಲ್ ಒನ್ ಹತ್ರ ಇಲ್ಲ, ಟ್ರೇಡಿಂಗ್ ಅಕೌಂಟ್ ಮಾತ್ರ ಏಂಜಲ್ ಒನ್ ಹತ್ರ ಇದೆ. ಟ್ರೇಡಿಂಗ್ ಅಕೌಂಟ್ ಏನಕ್ಕೆ ಬೇಕಾಗುತ್ತೆ? ವಹಿವಾಟು ಮಾಡೋಕ್ಕೆ, ಬೈ ಸೆಲ್ ಮಾಡೋಕ್ಕೆ. ಬಟ್ ಡಿಮ್ಯಾಟ್ ಅಕೌಂಟ್ ಯಾರ ಹತ್ರ ಇರುತ್ತೆ? CDSL ಹತ್ರ ಇರುತ್ತೆ. ಏಂಜಲ್ ಅದು CDSL ಇದೆ, ಒಬ್ಬರೊಬ್ರದ್ದು ಒಬ್ಬರ ಹತ್ರ ಇರುತ್ತೆ. ಮೋತಿಲಾಲ್ದು NSDL ಇದೆ. ಇದರಿಂದ ನಾಳೆ ಏಂಜಲ್ ಒನ್ ಮುಳುಗೋದ್ರೂ ಕೂಡ ನಾವು ಯಾವುದೇ ರೀತಿ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂದರೆ ನಂದು ಆಸ್ತಿ ಬಂದ್ಬಿಟ್ಟು ಏಂಜಲ್ ಒನ್ ಹತ್ರ ಇದೆ. ಈಗ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 5 ಎಕರೆ ಜಮೀನಿದೆ, ಆ ಜಮೀನ್ ಪತ್ರ ನಿಮ್ಮ ಮನೆಗಿದೆ. ನಿಮ್ಮದು ತಾಲೂಕು ಆಫೀಸು ಅಥವಾ ಪಂಚಾಯಿತಿ ಒಂದೂರಿಂದ ಇನ್ನೊಂದೂರಿಗೆ ಶಿಫ್ಟ್ ಆಗ್ತಾ ಇದೆ, ಇಲ್ಲ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಆಗ್ತಾ ಇದೆ. ಹಂಗಂತ ನಿಮ್ಮ ಜಮೀನು ಝೀರೋ ಆಗಿಬಿಡ್ತಾ ವ್ಯಾಲ್ಯೂ. ಇದೇ ರೀತಿ ಥಿಂಕ್ ಮಾಡಿ. ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆರ್ ಇಯರ್ ಆನ್ ಇಯರ್? ಇಯರ್ ಆನ್ ಇಯರೇ ಮೇಜರ್ಲಿ ಎಲ್ಲರೂ ನೋಡೋದು. ಯಾಕಂದರೆ ಎಲ್ಲ ಕ್ವಾರ್ಟರ್ನು ಸೇಮ್ ರಿಸಲ್ಟ್ನ ತರೋಕ್ಕಾಗಲ್ಲ. ಈಗ ನೀವು AC ಕಂಪ್ನಿಗಳ್ದು ಏನಾದರೂ ರಿಸಲ್ಟ್ ನೋಡಿದ್ರೆ ಅವ್ರದ್ದು ಸೆಪ್ಟೆಂಬರಲ್ಲಿ ರಿಸಲ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಮಾರ್ಚಿಂದ ಸೆಪ್ಟೆಂಬರ್ವರೆಗೂ ಬೇಸಿಗೆ ಇರುತ್ತೆ. ಸೆಪ್ಟೆಂಬರ್ವರೆಗೂ ಅಲ್ಲ, ಅಟ್ಲೀಸ್ಟ್ ಆಗಸ್ಟ್ವರೆಗೂ ಬೇಸಿಗೆ ಇರುತ್ತೆ. ಇದರಿಂದ AC ಜಾಸ್ತಿ ಸೆಲ್ ಆಗಿರುತ್ತೆ. ಚಳಿಗಾಲದಲ್ಲಿ AC ಸೆಲ್ ಆಗಲ್ಲ. ಅವಾಗ ನೀವೇನು ನೋಡ್ತೀರಾ? ಲಾಸ್ಟ್ ಕ್ವಾರ್ಟರ್ದು ಈ ಕ್ವಾರ್ಟರ್ದು ನೋಡಿದ್ರೆ ನಿಮಗೆ ಸೇಲ್ಸ್ ಡೌನ್ ಆಗಿದೆ ಅನಿಸುತ್ತೆ. ಬಟ್ ನೋಡಬೇಕಾಗಿರೋದಲ್ಲಿ ಲಾಸ್ಟ್ ಇಯರ್ದು ಈ ಇಯರ್ದು. ಗುರು 2 ಇಯರಿಂದ ನಾನು 30 ಲಕ್ಷ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಈಗ ಅದು 15% ಮೈನಸ್ ಇದೆ. ಆವ್ರೇಜ್ ಮಾಡಿ ದುಡ್ಡೆಲ್ಲ ಖಾಲಿಯಾಗಿದೆ. ಬಟ್ ನನ್ನ ಗೋಲ್ ಇರೋದು 8ರಿಂದ 10 ವರ್ಷ ಇದು ರಿಕವರ್ ಆಗಿ ಎಕ್ಸ್ಟ್ರಾ ಏನು ರಿಟರ್ನ್ ಕೊಡುತ್ತಾ ಇಲ್ವಾ? ಪ್ಲೀಸ್ ಆನ್ಸರ್ ಮಾಡಿ. 100% ರಿಟರ್ನ್ ಕೊಡುತ್ತೆ. ನಾನು ಆ ಥರ ಹೇಳಂಗಿಲ್ಲ, ಯಾಕಂದರೆ ಪ್ರೊಜೆಕ್ಷನ್ ಕೊಡೋಂಗಿಲ್ಲ. ನಾನು ಪರ್ಸ್ನಲಿ ಹೇಳ್ಕೊತಿದ್ದೀನಿ, ನಾನು ಪರ್ಸ್ನಲಿ ಮಾತಾಡ್ಕೊತಿದ್ದೀನಿ. ನನ್ನ ಪೋರ್ಟ್ಫೋಲಿಯೋ ಇನ್ನು 10 ವರ್ಷದಲ್ಲಿ ಮಿನಿಮಮ್ 4 ಪಟ್ಟಾಗುತ್ತೆ. ಮಿನಿಮಮ್ 4 ಪಟ್ಟು ಆಗಲೇಬೇಕು. ಆಗಲಿಲ್ಲದ್ರೆ ನಾನು ಆ ದುಡ್ಡನ್ನ ಎಲ್ಲಿ ತಗೊಂಡೋಗಿಟ್ಟಿದ್ರು ಎಲ್ಲೂ ವರ್ಕ್ ಆಗ್ತಾ ಇರಲಿಲ್ಲ. ಮೇ ಬಿ FDನಲ್ಲಿ ವರ್ಕ್ ಆಗ್ತಿತ್ತೇನೋ, ಅಲ್ಲೊಂದು 6-7% ಸಿಕ್ಕಿತ್ತು. ಬಟ್ ನನಗೆ ಬ್ಯಾಡಲ್ಲ ಅದು. ಬಿಕಾಸ್ FDನಲ್ಲಿ ಇಟ್ಟರೆ 12 ವರ್ಷ ಬೇಕು ಡಬಲ್ ಆಗೋಕ್ಕೆ. ನನ್ನ ದುಡ್ಡು ಇಲ್ಲಿ 4 ಪಟ್ಟಾಗಿದೆ. ಅಕಸ್ಮಾತ್ ಮಾರ್ಕೆಟ್ ಏನೋ ಪರ್ಫಾರ್ಮ್ ಮಾಡಿಲ್ಲ, ಏನೋ ಒಂದು ವರ್ಷ ಸಿಚುವೇಶನ್ ಬಂತು, ಅಟ್ಲೀಸ್ಟ್ 10 ವರ್ಷಕ್ಕೊಂದ್ಸಲ ಡಬಲ್ ಆಗಿದೆ. 10 ವರ್ಷಕ್ಕೊಂದ್ಸಲ ಡಬಲ್ ಆಗಿದೆ ಅಂದರೆ ನಾನು ಇಲ್ಲಿ ರಿಸ್ಕ್ ತಗೊಂಡಿರೋದಕ್ಕೆ ಅಟ್ಲೀಸ್ಟ್ FD ರಿಟರ್ನ್ ಆದರೂ ಬಂದಿದೆ. ಅಕಸ್ಮಾತ್ ಮಾರ್ಕೆಟ್ ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ FD ರಿಟರ್ನ್ಗಿಂತ 3 ಪಟ್ಟು ಜಾಸ್ತಿ ಬಂದಂಗೆ ಆಗುತ್ತೆ. ನೀವೇ ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಹಾಯ್ ಸರ್, ಐ ಹ್ಯಾವ್ ಎ 10 lakh, ವೇರ್ ಟು ಇನ್ವೆಸ್ಟ್, ವೆನ್ ಟು ಎಂಟರ್, ಪ್ಲೀಸ್ ಗೈಡ್. ಬ್ರದರ್, ನಾನು ಇವಾಗಿನ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದೆ. ಪಬ್ಲಿಕಲ್ಲಿ ಬಂದ್ಬಿಟ್ಟು ಆ ಥರ ಎಲ್ಲ ಮಾತಾಡೋಕ್ಕೆ ಬರಲ್ಲ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ಹೋಗಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ. ನಮ್ಮ ಟೀಮ್ ಕಡೆಯಿಂದ ಕಾಲ್ ಮಾಡ್ತಾರೆ, ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ. ಮೇ ಬಿ ಒಂದು ದಿವಸ ಲೇಟ್ ಆಗ್ಬೋದು, ಕಾಲ್ ಮಾಡ್ತಾರೆ. ಅವ್ರು ನಿಮಗೆ ಕಂಪ್ಲೀಟ್ ಗೈಡ್ ಮಾಡ್ತಾರೆ. ಅವರು ಯಾವುದೇ ರೀತಿ ನಿಮ್ಮ ಹತ್ರ ದುಡ್ಡು ಚಾರ್ಜ್ ಮಾಡಲ್ಲ. ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ. ಸರ್, 6 ತಿಂಗಳು ಕಟ್ಟಿ 1-2 ತಿಂಗಳು ಬಿಟ್ಟು ಮತ್ತೆ ಪ್ರಾರಂಭಿಸಬಹುದು ಸರ್, ತಿಳಿಸಿ. ಹಂಗೆ ಮಾಡ್ಬೋದು. ಆದರೆ ಏನು ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಅವ್ರು ನಿಮಗೆ ಸರಿಯಾಗಿ ಪೆನಾಲ್ಟಿ ಹಾಕ್ಬಿಡ್ತಾರೆ. ನಿಮ್ಮದು 100 ರೂಪಾಯಿ SIPಗೆ ಅವ್ರು 500 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ನೀವು 100 ರೂಪಾಯಿ SIP ಮಾಡ್ಕೊಂಡು ಹೋಗ್ತಿರ್ತೀರ ಮಂತು 2 ತಿಂಗಳು ಬಿಡ್ತೀರಾ ಅಂದರೆ ಅವ್ರು 2 ತಿಂಗಳಿಗೆ 500 ರೂಪಾಯಿ ಪೆನಾಲ್ಟಿ ಹಾಕ್ಬಿಡ್ತಾರೆ. SIPನ ಆಲ್ಮೋಸ್ಟ್ ಮಿಸ್ ಮಾಡಲೇಬೇಡಿ. ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಅದನ್ನು ಲಮ್ಸಮ್ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಡಿ, SIP ಮಾಡೋಕೆ ಹೋಗ್ಬಿಡಿ. ಅಕಸ್ಮಾತ್ ನಿಮಗೆ ನಿಮ್ದು ಇನ್ಕಮ್ನ ಪ್ರಿಡಿಕ್ಟ್ ಮಾಡೋಕೆ ಆಗ್ತಿಲ್ಲ ನನ್ನ ಕೈಲಿ ಅಂದರೆ, ಈಗ ಯಾವುದೋ ಒಂದು 500 ರೂಪಾಯಿ ಸಿಕ್ತು, 500 ರೂಪಾಯಿನ ಲಮ್ಸಮ್ ಮಾಡಿಬಿಡಿ. ಮುಂದಿನ ತಿಂಗಳು ಸಿಗಲಿಲ್ವಾ, ಬೇಡ, ಅದ್ರ ಮುಂದಿನ ತಿಂಗಳು ಸಿಕ್ತು, 500 ರೂಪಾಯಿನ ಲಮ್ಸಮ್ ಮಾಡಿಬಿಡಿ. ಬಟ್ ಇದು ನಿಮ್ಮ ಹತ್ರ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಇದೇ ತಿಂಗಳು ಇಷ್ಟು ಬರುತ್ತೆ, ಮುಂದಿನ ತಿಂಗಳು ಅಷ್ಟು ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಇನ್ಕಮ್ ಅಂದರೆ SIP ಮಾಡೋಕ್ಕೆ ಹೋಗ್ಬಿಡಿ. ದೊಡ್ಡ ಅಮೌಂಟ್ ಇದ್ದರೆ ಮಾಡಿ, 10,000 15,000 ಇದ್ದರೆ ಮಾಡಿ. ಯಾಕಂದರೆ ಈ ಥರ ನೀವೇ ಮ್ಯಾನ್ಯುವಲಿ ಮಾಡ್ತೀನಿ ಅಂತ ಹೋದರೆ ದೇವರಣೆಗೂ ಮಾಡಲ್ಲ. 2 ತಿಂಗಳು ಅಥವಾ 3 ತಿಂಗಳು ಮಾಡಿಬಿಟ್ಟು 3ನೇ 4-5ನೇ ತಿಂಗಳು ಮರ್ತೋಗ್ಬಿಡ್ತೀರಾ. ನೀವೇ ನೋಡಿರ್ತೀರಾ, ನೀವು ಯಾವುದೋ ಸುಕನ್ಯಾ ಸಮೃದ್ಧಿ ಕಟ್ತೀರಾ, ಪೋಸ್ಟ್ ಆಫೀಸಲ್ಲಿ RD ಕಟ್ತೀರಾ, ತಿಂಗಳು ಕರೆಕ್ಟಾಗಿ ಹೋಗಿ ಕಟ್ಬಿಡ್ತೀರಾ. ಚಾನ್ಸೇ ಇಲ್ಲ. ಯಾವುದೋ ಲೋನ್ ಆದರೆ ಕರೆಕ್ಟಾಗಿ ಕಟ್ತಿ, ಯಾಕಂದರೆ ಅವ್ರು ಬಂದ್ಬಿಟ್ಟು ಕೇಳ್ಬಿಡ್ತಾನೆ, ಇಲ್ಲ ಕಟ್ ಮಾಡಿಬಿಡ್ತಾನೆ. ಇದು ನಾವೇ ಹೋಗಿ ದುಡ್ಡು ಹಾಕೋದಿದ್ರೆ ನಾವು ಯಾವತ್ತೂ ಮಾಡಲ್ಲ. ಅದಕ್ಕೇ SIP ಬೆಸ್ಟ್. 500 ರೂಪಾಯಿ ಫೈನ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾವು ದುಡ್ಡನ್ನ ಮೇಂಟೈನ್ ಮಾಡ್ತೀವಿ. ಸರ್, ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆದರೆ ನಂಬರ್ ಆಫ್ ದಿ ಶೇರ್ ಕಮ್ಮಿ ಆಗುತ್ತಾ? ಇಲ್ಲ ಬ್ರೋ, ಆ ಥರ ಚಾನ್ಸೇ ಇಲ್ಲ. ಮಾರ್ಕೆಟ್ ಕ್ಯಾಪ್ಗೂ ನಂಬರ್ ಆಫ್ ದಿ ಶೇರ್ಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನಂಬರ್ ಆಫ್ ದ ಶೇರ್ಸ್ ಜಾಸ್ತಿ ಆದರೆ ಇನ್ನೂ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗುತ್ತೆ, ಯಾಕಂದರೆ ಮೋರ್ ನಂಬರ್ ಆಫ್ ದಿ ಶೇರ್ಸ್ ಬಂದಿರುತ್ತಲ್ವಾ. ಬ್ರೋ, ಯಾವುದಾದ್ರೂ ಸ್ಕಿಲ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಪ್ಲೀಸ್. ನಿಮಗೆ ಯಾವ ಸ್ಕಿಲ್ ಬಗ್ಗೆ ಇಂಟ್ರೆಸ್ಟ್ ಇದೆ ಬ್ರೋ, ಅದರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಲೈಕ್ ಸ್ಕಿಲ್ ಅಂದರೆ ಏನು ಹೇಳಿ, ಒಂದು ಪ್ರಾಬ್ಲಮ್ನ ಈಸಿ ಮಾಡೋದು, ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದೇ ಸ್ಕಿಲ್ ಅಂದರೆ ಅದು ಏನು ರಾಕೆಟ್ ಲಾಂಚ್ ಮಾಡೋದು, ಎಲ್ಲಿ ಹೋಗ್ಬಿಟ್ಟು ಯಾವುದೋ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು, ಇದೆಲ್ಲ ಸ್ಕಿಲ್ ಅಂದರೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ನೀನು ಸೊಲ್ಯೂಷನ್ ಹುಡುಕ್ತೀಯಾ, ಇದರಿಂದ ಅವ್ರು ನಿನಗೆ ಪೇ ಮಾಡ್ತಾರೆ. ಎಕ್ಸಾಂಪಲು, ನಿನಗೆ ಒಳ್ಳೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಒಳ್ಳೆ ರುಚಿಯಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ನೀನೇನು ಮಾಡಿದ್ಯಾ, ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ಯಾ, ರೆಸ್ಟೋರೆಂಟಲ್ಲಿ ಭಟ್ರೇ ಸಿಗ್ತಾ ಇಲ್ಲ. ಯಾಕಂದರೆ ಭಟ್ರು ಯಾರು ಕರ್ಕೊಂಬಂದ್ರು ಕೂಡ ಸರಿಯಾಗಿ ಅಡುಗೆ ಮಾಡಲ್ಲ. ಒಳ್ಳೆ ಅಡುಗೆ ಮಾಡೋರು ಬಂದ್ಬಿಟ್ಟು 3 ದಿವ್ಸಕ್ಕೆ ಬಿಟ್ಟು ಹೋಗ್ತಾರೆ. ಈಗ ಅವ್ರದ್ದು ಪ್ರಾಬ್ಲಮ್ ಇದೆ, ನಿನ್ನ ಹತ್ರ ಸ್ಕಿಲ್ ಇದೆ. ಸ್ಕಿಲ್ ಅಂದ್ರೇನು, ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ನೀನು ಹೋಗಿ ಏನು ಹೇಳ್ತೀಯ, ನಾನು ಈ ಥರ ಒಳ್ಳೆ ಅಡುಗೆ ಮಾಡ್ತೀನಿ, ಟ್ರೈ ಮಾಡಿ, ಬೇಕಾದ್ರೆ ನನ್ನನ್ನು ಕರ್ಕೊಳ್ಳಿ, ನಾನು ನಿಮಗೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀಯ. ಅವಾಗ ಅವ್ರು ಏನು ಮಾಡ್ತಾರೆ, ಅಣ್ಣ ಫಸ್ಟ್ ಬಾರಣ, ನಿನ್ನಂತಾನೆ ಬೇಕಿತ್ತು ಅಂತ ಕರ್ಕೊಂತಾರೆ.
ಈಗೇನಾಯಿತು, ಸ್ಕಿಲ್ ಇರೋನಿಗೆ ಕೆಲಸ ಸಿಕ್ತು. ಇದನ್ನೇ ಸ್ಕಿಲ್ ಅಂದರೆ ಬರೀ ಯಾವುದೋ ಒಂದು ಇದಂತಲ್ಲ. ಒಬ್ಬ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ತಾನಲ್ಲ, ಅದು ಕೂಡ ಸ್ಕಿಲ್ಲೇ. ನಮಗೆ ಗಾಡಿ ರಿಪೇರಿ ಮಾಡಕ್ಕೆ ಬರಲಿಲ್ಲದಂಥ ಪ್ರಾಬ್ಲಮ್ ಇದೆ, ಅವನು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾನೆ, ಅದಕ್ಕೆ ನಾವು ಅವನಿಗೆ ಪೇ ಮಾಡ್ತೀವಿ. ನಿಮಗೆ ಯಾವ್ದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿದೆ, ಪದೇ ಪದೇ ಮಾಡಿದ್ರೆ ಬೋರ್ ಆಗಲ್ಲ ಅಂಥ ಕೆಲಸನ ನೀವು ಮಾಡಿ, ಅದರಲ್ಲಿ ನಿಮಗೆ ಸ್ಕಿಲ್ ಜಾಸ್ತಿ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದರಲ್ಲೇ ನೀವು ಎಕ್ಸ್ಪರ್ಟ್ ಆಗ್ತೀರಾ. ಆವಾಗ ಇನ್ನೊಬ್ಬ ಬಂದ್ಬಿಟ್ಟು ನಿಮ್ಮನ್ನು ಬೀಟ್ ಮಾಡೋದು ಕಷ್ಟ, ಇನ್ನೊಬ್ಬ ಬಂದ್ಬಿಟ್ಟು ನಿಮ್ಮ ಸ್ಕಿಲ್ನ ಕಾಪಿ ಮಾಡೋದು ಕಷ್ಟ. ಯಾಕಂದರೆ ನೀವು ಪದೇ ಪದೇ ಮಾಡಿ ಎಕ್ಸ್ಪರ್ಟ್ ಆಗಿದ್ದೀರಾ, ಬಟ್ ಪದೇ ಮಾಡೋಕ್ಕೂ ನಿಮಗೆ ಬೋರ್ ಆಗ್ತಾ ಇಲ್ಲ, ಇನ್ನೊಬ್ಬಗೆ ಬೋರ್ ಆಗುತ್ತಲ್ಲ. ಟ್ರೆಂಡಿಂದ ಹೋಗ್ಬಿಡಿ. ಟ್ರೆಂಡಿಂಗ್ ಎಲ್ಲನೂ 3 ದಿವಸದ್ದು, ಯಾರೋ ಯೂಟ್ಯೂಬ್ ಮಾಡ್ದ ಅಂತೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಯಾರೋ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆದ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡೋದು, ಇದೆಲ್ಲ 3 ದಿವಸ ನೀವು ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ. ನಾನು ವೀಕ್ಲಿ 3 ವಿಡಿಯೋ ಯೂಟ್ಯೂಬ್ ಮಾಡ್ತೀನಿ ಅಂದರೆ ಒಂದು ದಿವಸನೂ ನನಗೆ ಬೇಜಾರಾಗಲ್ಲ. ಈಗ ನಾನು ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು 9:42 ನೈಟ್. ಇವಾಗ ಆಲ್ರೆಡಿ ನೀವು ಎಷ್ಟೋ ಜನ ಮಲ್ಕೊಂಡಿರ್ತೀರ. ನಾವಿವಾಗ ಒಂದು ವಿಡಿಯೋ ಮಾಡ್ತಿದ್ದೀವಿ, ನನಗೆ ನಿಜವಾಗ್ಲೂ ಬೇಜಾರಾಗ್ತಿಲ್ಲ, ನಿಜವಾಗ್ಲೂ ಸ್ಟ್ರೆಸ್ ಆಗ್ತಿಲ್ಲ. ಯಾಕೇಳಿ, ನನಗೆ ಮಾಡೋಕ್ಕೆ ಈ ಕೆಲಸ ಮಾಡೋಕ್ಕೆ ಇಷ್ಟ ನನಗೆ. ಇದರಿಂದ ಏನಾಗುತ್ತೆ, ನಾನು ಪದೇ ನಾನು ಈ ವಿಡಿಯೋ ಮಾಡೋದ್ರಿಂದ ನಾನು ಇದರಲ್ಲಿ ಎಕ್ಸ್ಪರ್ಟ್ ಆಗ್ತೀನಿ, ನಾನು ಇದ್ರನ್ನ ಜಾಸ್ತಿ ಅರ್ಥ ಮಾಡ್ಕೊತೀನಿ. ಇದರಿಂದ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಇಲ್ಲಿ ಸ್ಕಿಲ್ ಜಾಸ್ತಿ ಬೆಳೆಯುತ್ತೆ. ನಾಳೆ ಇನ್ನೊಬ್ಬ ಯಾರೋ ಟೈಮ್ ಪಾಸಿಗೆ ಬಂದಿರ್ತಾನಲ್ಲ, ಬಿಕಾಸ್ ದುಡ್ಡು ನೋಡ್ಕೊಂಡು ಬಂದಿರ್ತಾರೆ, ದುಡ್ಡು ನೋಡ್ಬಿಟ್ಟು ಪಾಪ್ಯುಲಾರಿಟಿಗೆ ಬಂದಿರ್ತಾರೆ, ಅವ್ರು ಏನು ಮಾಡ್ತಾರೆ, ಜಾಸ್ತಿ ದಿವಸ ಇದ್ರಲ್ಲಿ ಸ್ಟಿಕ್ಕರ್ ಆಗಲ್ಲ. ಯಾಕಂದರೆ ಇದರಲ್ಲಿ ಲಾಂಗ್ ಟರ್ಮ್ ಮಾಡೋಕ್ಕಾಗಲ್ಲ, ಬೋರ್ ಆಗುತ್ತೆ. ಅದಕ್ಕೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾಡಿ, ದೆನ್ನಲ್ಲಿ ನೀವು ಫಾಸ್ಟಾಗಿ ಸಕ್ಸಸ್ ಸಿಗುತ್ತೆ ನಿಮಗೆ ಅದರಲ್ಲಿ. ಬ್ರೋ, ಇವಾಗ ಮಾರ್ಕೆಟ್ ಕೆಳಗೆ ಇದೆ, ಈ ಟೈಮಲ್ಲಿ MTF ಯೂಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ಶೇರ್ನ ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕಿನ್ನು ಬ್ರೋ ಇವಾಗ ಬೇಡ, ಇನ್ನೂ ಸ್ವಲ್ಪ ಬೆಳ್ಳಿ ಬಿಡಿ ಮಾರ್ಕೆಟು. 22,000 ರೇಂಜಲ್ಲಿ ಏನಾದರೂ ಬಂದರೆ ಅವಾಗ ಬೇಕಾದ್ರೆ ನೀವು MTF ಮಾಡಿ, ಅಥವಾ ಇವಾಗ ಹೋಗಂಗಿದ್ರೆ ನಿಮ್ಮ ದುಡ್ಡಲ್ಲಿ ಎಂಟ್ರಿ ಆಗಿ, ನಿಮ್ದೇನು ಓನ್ ದುಡ್ಡು ಇರುತ್ತಲ್ಲ ಆ ದುಡ್ಡಲ್ಲಿ ಎಂಟ್ರಿ ಆಗಿ. MTF ಎಲ್ಲನೂ ನೀವು ಮಾರ್ಕೆಟ್ ತುಂಬ ಕ್ರ್ಯಾಶ್ ಆದಾಗ ಯೂಸ್ ಮಾಡ್ಕೊಬೇಕು. ಯಾಕಂದರೆ ರಿಸ್ಕ್ ಭಾಳ ಇರುತ್ತೆ ಅದರಲ್ಲಿ. ₹100 ಝೀರೋ ಆಗೋ ಚಾನ್ಸಸ್ಸು ಇರುತ್ತೆ. ನೀವು ಅದನ್ನು ತುಂಬ ಫಾಲ್ ಆದಾಗ ಯೂಸ್ ಮಾಡ್ಕೊಬೇಕು. ಆ ಟೈಮಲ್ಲಿ ಧೈರ್ಯನೇ ಇರಲ್ಲ. ಫಸ್ಟ್ ಆಫ್ ಆಲ್ MTF ಈಗ ಸದ್ಯಕ್ಕೆ ಬೇಡ. ಹಾಯ್ ಬ್ರೋ, ಐ ಆಮ್ ವರ್ಕಿಂಗ್ ಇನ್ ಥೈಲ್ಯಾಂಡ್, ಐ ಆಮ್ ವಾಚಿಂಗ್ ಯುವರ್ ವೀಡಿಯೋಸ್ ರೆಗ್ಯುಲರ್ಲಿ, ಐ ಆಮ್ ಗೆಟಿಂಗ್ 95K ಪರ್ ಮಂತ್, ವೇರ್ ಡು ಐ ಇನ್ವೆಸ್ಟ್? ಐ ಆಮ್ ಗೆಟ್ ಕನ್ಫ್ಯೂಸ್ಡ್, ಪ್ಲೀಸ್ ಸಜೆಸ್ಟ್ ಮೀ. SIP, ETF, ಮ್ಯೂಚುವಲ್ ಫಂಡ್. ಬ್ರದರ್, ನಾನು ನಿಮಗೆ ನಿಮ್ಮದು ಡೀಟೇಲ್ ಬೇಕಿತ್ತು. ಅಂದರೆ ನಿಮ್ಮದು ಎಕ್ಸ್ಪೆನ್ಸ್ ಏನಿದೆ, ತಿಂಗಳ ಎಷ್ಟು ಸೇವ್ ಮಾಡ್ತಿದ್ದೀರಾ, ಇದೆಲ್ಲ ಡೀಟೇಲ್ ಬೇಕಿತ್ತು. ಡೀಟೇಲ್ ನೀವು ನಮ್ಮ ಪಬ್ಲಿಕಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕಲ್ಲಿ ಎಂಟ್ರಿ ಮಾಡಿ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಥ್ಯಾಂಕ್ಸ್ ನಮ್ಮ ವಿಡಿಯೋನ ಥೈಲ್ಯಾಂಡಿಂದನೂ ನೀವು ವಾಚ್ ಮಾಡ್ತಿರೋದಕ್ಕೆ. ಬ್ರೋ, ಐ ಹ್ಯಾವ್ ಎ 50 lakh ಇನ್ವೆಸ್ಟೆಡ್ ಇನ್ ಮ್ಯೂಚುವಲ್ ಫಂಡ್, ಆಲ್ ಅಮೌಂಟ್ಸ್ ಅಗ್ರಿಗೇಟೆಡ್ ಈಕ್ವಲಿ ಇನ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್. ಐ ನೀಡ್ ಮಂತ್ಲಿ 40K ದಿಸ್ ಫಂಡ್ ಆ್ಯಂಡ್ ಐ ವಾಂಟ್ ಟು ಕ್ವಿಟ್ ಮೈ ಜಾಬ್. ಇಸ್ ದಟ್ ಪಾಸಿಬಲ್ ಬ್ರೋ? ಬ್ರೋ, ನಾನು ಇದ್ರ ಬಗ್ಗೆನೇ ಲಾಸ್ಟ್ ಫ್ರೈಡೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ SWP ಬಗ್ಗೆ. SWP ಭಯಂಕರ ಜನ ಕೇಳ್ತಾರೆ. SWP ಸರಿಯಾಗಿ ಇನ್ಫಾರ್ಮೇಷನ್ನೇ ಇಲ್ಲ SWP ಬಗ್ಗೆ. ನೀವು ಗೂಗಲಾಗಿ ಸರ್ಚ್ ಮಾಡಿದ್ರು ಕೂಡ ಏನೂ ಸರಿಯಾಗಿ ತೋರಿಸಲ್ಲ. ನಿಮ್ಮದು ಗ್ರೋದೊಂದು ಇದಿದೆ, ವೆಬ್ಸೈಟ್ ಇದೆ, ಅದು ಅರ್ಧಂಬರ್ಧ ತೋರಿಸುತ್ತೆ. ನಾನು ಅದಕ್ಕಂತಾನೆ ಎಕ್ಸೆಲ್ ಶೀಟ್ನ ಕುತ್ಕೊಂಡು ರೆಡಿ ಮಾಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹೋಗಿ ಚೆಕ್ ಮಾಡಿ. ಇಲ್ಲೂ ಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ ಆಗಿ. ನಿಮ್ಮದು ಶೀಟ್ ಈ ಥರ ಇರುತ್ತೆ, ಲೈಕ್ ಇದು ಕಂಪ್ಲೀಟ್ಲಿ ಎಕ್ಸೆಲ್ಲು. ಇದರಲ್ಲಿ ಫಸ್ಟ್ ಏನಂದರೆ ನಿಮ್ದು ಡೀಟೇಲ್ ಎಂಟ್ರಿ ಮಾಡಬೇಕು, ನೀವು ತಿಂಗಳ ಎಷ್ಟು ಮಾಡಬೇಕಂತಿದ್ದೀರಾ ಅಂತ. ಮೇ ಬಿ ನೀವು ತಿಂಗಳ 13,000 ಏನಾದರೂ ನೀವು SIP ಮಾಡ್ಕೊಂಡು ಬಂದಿದ್ರೆ 52 ಲಕ್ಷ ಇರ್ತಿತ್ತು. ನಿಮ್ಮ ಹತ್ರ ಆಲ್ರೆಡಿ ಇದೆ. ಯಾರನ್ನ 52 ಲಕ್ಷ ಮಾಡಬೇಕಂತಿರೋರಿಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ತಿಂಗಳ 13,000 ಇನ್ವೆಸ್ಟ್ ಮಾಡಿ, ಆ ದುಡ್ಡನ್ನ ಎವ್ರಿ ಇಯರ್ 10% ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಲೇಬೇಕು. ಬಿಕಾಸ್ ಇನ್ಕ್ರೀಸ್ ಮಾಡಲಿಲ್ಲದ್ರೆ ನಿಮ್ಮ ದುಡ್ಡು ಫಾಸ್ಟಾಗಿ ಬೆಳೆಯಲ್ಲ. ರಿಟರ್ನ್ ನಮ್ಮ ಕೈಲಿಲ್ಲ, ರಿಟರ್ನ್ ಬಂದ್ಬಿಟ್ಟು ಮಾರ್ಕೆಟ್ ಕೈಲೈತೆ. ಮಾರ್ಕೆಟ್ ಹಿಸ್ಟ್ರಿನಲ್ಲಿ ಏನು ರಿಟರ್ನ್ ಕೊಟ್ಟಿದೆಯೋ ಅದನ್ನೇ ಎಕ್ಸ್ಪೆಕ್ಟ್ ಮಾಡಬೇಕು, 15%. ಸ್ಟೆಪ್ ಅಪ್ನ ನಾವು ಎವ್ರಿ ಇಯರ್ 10% ಮಾಡ್ಕೊಂಡು ಹೋದರೆ ನಿಮ್ಮ ಹತ್ರ 52 ಲಕ್ಷ ಇರುತ್ತೆ. ಯಾವಾಗ 10 ವರ್ಷ ಬಿಟ್ಟು. ಇಲ್ಲಿ ಫುಲ್ ಡೀಟೇಲ್ ಇದೆ ಕೆಳಗಡೆ, ನೀವು ಬೇಕಾದ್ರೆ ಯಾವಾಗ ಹೆಂಗಿರುತ್ತೆ ಅಂತ ನೋಡ್ಬೋದು. 10 ವರ್ಷಕ್ಕೆ ಎಷ್ಟಿರುತ್ತೆ, 20 ವರ್ಷಕ್ಕೆ ಎಷ್ಟಿರುತ್ತೆ, ಫುಲ್ ಇದೆ ಇದರಲ್ಲಿ. ಇದ್ರ ಪಕ್ಕದಲ್ಲೇ SWP ಕ್ಯಾಲ್ಕುಲೇಟರ್ ಅಂತ ಇದೆ, ಅಂದರೆ ಇನ್ನೊಂದು ಶೀಟಲ್ಲಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಆಲ್ರೆಡಿ ಬಂದಿರುತ್ತೆ 52 lakhs. ಏನು ಮಾಡಬೇಕಿಲ್ಲಿ, ನೀವು ನಿಮ್ಮದು ನೆಕ್ಸ್ಟ್ ಗೋಲ್ ಏನಿರುತ್ತಲ್ಲ ಅದನ್ನು ಡಿಸೈಡ್ ಮಾಡಬೇಕು. ಇಲ್ಲಿ ನಿಮಗೆ ದುಡ್ಡು ಜೀವನ ಮಾಡೋಕ್ಕೆ ಬೇಕಾಗಿರೋದು ಎಷ್ಟಂದರೆ ತಿಂಗಳ 40,000 ಬೇಕಾಗಿರೋದು. ಇಲ್ಲಿ ನೀವು ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಈ ದುಡ್ಡನ್ನ ಕಂಪ್ಲೀಟ್ಲಿ ನೀವು ಈಕ್ವಿಟಿ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೊಳಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಹೈಬ್ರಿಡ್ ಅಪ್ರೋಚ್ ಹೋಗಬೇಕು. ಇಲ್ಲಿ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು ಯಾವುದೂ ಕೂಡ ನೀವು ಚೂಸ್ ಮಾಡೋಂಗಿಲ್ಲ. ಹೈಬ್ರಿಡ್ ಅಪ್ರೋಚ್ ಹೋಗಬೇಕು. ಹೈಬ್ರಿಡಲ್ಲಿ ತುಂಬ ಫಂಡ್ ಇದ್ದಾವೆ. ಎಕ್ಸಾಂಪಲ್ ICICI ಪ್ರೊಡೆನ್ಷಿಯಲ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಇದೆ. ಇದೇ ರೀತಿ ಹೈಬ್ರಿಡ್ ಫಂಡ್ಗಳಿದ್ದಾವೆ. ಆ ಫಂಡನ್ನು ನೀವು ಚೂಸ್ ಮಾಡಿಕೊಂಡ್ರೆ ನಿಮಗೆ 9 to 10% ರಿಟರ್ನ್ ಸಿಗುತ್ತೆ. ಯಾಕಂದರೆ 60% ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ, ಅದು ಕೂಡ ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ. ಒಂದು 40% ಡೆಟ್ಟಲ್ಲಿ ಇನ್ವೆಸ್ಟ್ ಆಗುತ್ತೆ, ಲೈಕ್ FD ಇದ್ದಂಗೆ. ಎರಡೂ ಮಿಕ್ಸ್ ಆಗಿರುತ್ತೆ. ಇದರಿಂದ ನಿಮಗೆ 9 to 10% ಸಿಗುತ್ತೆ ಲಾಂಗ್ ಟರ್ಮಲ್ಲಿ. ಅದಕ್ಕೆ ನೀವೇನು ಮಾಡ್ಬೋದು, 10%ನ ಎಕ್ಸ್ಪೆಕ್ಟ್ ಮಾಡಬೇಕು. ಇಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಮನಿ ವಿಡ್ರಾಲ್ ಇದೆಯಲ್ಲ, ನೀವೆಷ್ಟು ವಿಡ್ರಾ ಮಾಡ್ಬೇಕಂತಿದ್ರೆ ಪರ್ ಮಂತ್ 40,000 rupees ವಿಡ್ರಾ ಮಾಡ್ಬೇಕಂತಿದ್ದೀರಲ್ವಾ. ಇಯರ್ಲಿ ಆಗುತ್ತೆ ಅದು 4,80,000 rupees. ನೀವು ಕೆಳಗಡೆ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಬಂದ್ರೆ ಇಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಲೀಟ್ಲಿ ಟೇಬಲಲ್ಲಿ ತೋರಿಸ್ತಾ ಇದೆ 1 year ಬ್ಯಾಲೆನ್ಸ್ ಎಷ್ಟಿದೆ. ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ.
ಇನ್ನು 18 ವರ್ಷ ನೀವು ಈ ದುಡ್ಡಿನಲ್ಲಿ ಬದುಕ್ಬೋದು ಬ್ರೋ. 18 ವರ್ಷ ಬಿಟ್ಟು ಈ ದುಡ್ಡು ಖಾಲಿಯಾಗೋಗುತ್ತೆ. ಅವಾಗ ಏನು ಮಾಡ್ತೀರಾ ನೀವೇ ಯೋಚನೆ ಮಾಡಿ. ಇದು ಸರಿಯಾದ ಅಪ್ರೋಚ್ ಅಲ್ಲ. ಸರಿಯಾದ ಅಪ್ರೋಚ್ ಯಾವುದು ಅಂದರೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂದ್ರೂ 4% ವಿಡ್ರಾಲ್ ಪ್ಲಾನ್ನ ನೀವು ಇಟ್ಕೊಬೇಕು. 4% ಅಂದರೆ 54 ಲಕ್ಷಕ್ಕೆ 4% ಎಷ್ಟಾಗುತ್ತೆ? ವರ್ಷಕ್ಕೆ 2 ಆಗುತ್ತೆ. ಅಂದರೆ ತಿಂಗಳ ಒಂದು 18,000 ರೂಪಾಯಿ ನೀವು ವಿಡ್ರಾ ಮಾಡ್ಬೋದು. ಹಿಂಗೆ ಮಾಡಿದ್ರೆ ನೀವು ಲೈಫ್ ಟೈಮ್ ಈ ದುಡ್ಡನ್ನ ಎಂಜಾಯ್ ಮಾಡ್ಬೋದು. ನಾನೇ ತೋರಿಸ್ತೀನಿ ನೋಡಿ. 18,000 ರೂಪಾಯಿ ಪರ್ ಮಂತ್, ಎಕ್ಸ್ಪೆಕ್ಟೆಡ್ ರೇಟ್ ಸೇಮ್. 18,000 ರೂಪಾಯಿ ಪರ್ ಮಂತು ವರ್ಷಕ್ಕೆ 2,16,000 ಆಗಿದೆ. ಇದನ್ನ ನೀವು ಇದೇ ಥರ ಮಾಡ್ಕೊಂಡು ಹೋದರೆ, ಅಂದರೆ 10%ನೇ ಲೆಕ್ಕ ಮಾಡಿದ್ರು ಇದೇ ಥರ ಮಾಡ್ಕೊಂಡು ಹೋದರೆ ನೀವು ಈ ದುಡ್ಡನ್ನ ಆರಾಮ್ಸೆ ಬದುಕ್ಬೋದು ಬ್ರೋ. ಇನ್ನೂ ಒಂದು 50-60 ವರ್ಷ ಇದು ನೀವು ಬದುಕ್ಬೋದು. ಈ ದುಡ್ಡು ಖಾಲಿನೇ ಆಗಲ್ಲ ನೋಡಿ. 100 ವರ್ಷ ಹೋದ್ರೂ ಖಾಲಿ ಆಗಿರಲ್ಲ ದುಡ್ಡು. ಆಮೇಲೆ ಇಲ್ಲಿ ನಾವು ಸುಮ್ಮನೆ ಏನು ಬ್ಲಂಡರಾಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಅಂದರೆ ಬಾಯಿಗೆ ಬಂದಂಗೆ 18,000 ಇಟ್ಕೊಂಡು ನಾನು ಲೈಫ್ ಟೈಮ್ ಬದುಕ್ಬೋದಾ ಅಂತ ನೀವೇ ಕೇಳ್ಬೋದು. ನಾವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಇದನ್ನು ಕ್ಯಾಲ್ಕುಲೇಟ್ ಮಾಡಿರೋದೇ 18,000 ನೀವು ಇವಾಗ ವಿಡ್ರಾ ಮಾಡ್ತಿದ್ದೀರಾ. ಆಮೇಲೆ 5 ವರ್ಷ ಬಿಟ್ಬಿಟ್ಟು ನಾವು 7% ಹಂಗೆ ಲೆಕ್ಕ ಹಾಕಿದ್ರೆ 5 ವರ್ಷ ಬಿಟ್ಬಿಟ್ಟು ನಿಮ್ಮದು ಕಾಸ್ಟ್ ಆಫ್ ಲಿವಿಂಗು 40% ಜಾಸ್ತಿ ಆಗುತ್ತೆ. ಈಗೇನು ಬದುಕ್ತಿದ್ದೀರಲ್ಲ ಅದೇ ದುಡ್ಡು 5 ವರ್ಷ ಬಿಟ್ಟು ಬೇಕಂದರೆ ನಿಮಗೆ 40% ಜಾಸ್ತಿ ಬೇಕಾಗಿರುತ್ತೆ. ಅವಾಗ ಎಷ್ಟಾಗುತ್ತೆ? 25,000 ಪರ್ ಮಂತ್ ಬೇಕಾಗಿರುತ್ತೆ. ಆಟೋಮೆಟಿಕ್ಲಿ ಇದೆಲ್ಲನೂ ಆಟೋಮೆಟಿಕ್ಲಿ ತಾಣುತ್ತೆ. ನೀವೇನು ಮಾಡೋದು ಬೇಕಾಗಿಲ್ಲ. 25,000 ಪರ್ ಮಂತ್ ಬೇಕಾಗುತ್ತೆ. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಅದು 5 ವರ್ಷ ಬಿಟ್ಟು ಮತ್ತೆ 32,000 ಬೇಕಾಗುತ್ತೆ. ಇನ್ನು 40-50 ವರ್ಷ ಬಿಟ್ಟರೆ ನಿಮಗೆ ತಿಂಗಳ 82,000 ಬೇಕಾಗಿರುತ್ತೆ. 82,000 ವಿಡ್ರಾ ಮಾಡಿದ್ರು ಕೂಡ ಹಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೂ ಕೂಡ ಈ ದುಡ್ಡು ಖಾಲಿನೇ ಆಗಲ್ಲ ಅವರು. ನೀವು ಸಾಯೋವರೆಗೂ ಇಟ್ಕೊಬೋದು. ಇದನ್ನು ನಿಮ್ಮ ಫ್ಯೂಚರ್ ಜನ್ರೇಷನ್ಗೂ ಕೊಟ್ಟೋಗ್ಬೋದು. 4% ಪ್ಲ್ಯಾನ್ನ ಯೂಸ್ ಮಾಡಿದ್ರೆ. ಇಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಏನಾದರೂ ನೀವು ಎಕ್ಸೈಟ್ ಆಗಿ ಎಲ್ಲ ದುಡ್ಡನ್ನ ಈ ಥರ ತಿಂಗಳ 40,000 ಬಿಡಿಸ್ತಿದ್ದೀರಾ ಅಂದರೆ ನಾಳೆ ಏನು ಮಾಡ್ತೀರಾ? ಬಿಕಾಸ್ ನೀವು ಆಲ್ರೆಡಿ ಕೆಲಸ ಬಿಟ್ಬಿಟ್ಟು 4 ತಿಂಗಳು ಮನೆ ಕೂತ್ಕೊಂಡ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಆಮೇಲೆ ಮಾರ್ಕೆಟ್ ಯಾವಾಗಲೂ ನಮ್ಮ ಥರ ನಾವು ಹೇಳ್ದಂಗೆ ಕೇಳಲ್ಲ. ಮಾರ್ಕೆಟ್ ಈ ವರ್ಷ ಮೇಲೆ ಹೋಗೋಂದ್ರೆ ಎವ್ರಿ ಇಯರ್ ಮೇಲೆ ಹೋಗೋದು, ಈ ವರ್ಷ ಕೆಳಗೆ ಬಂದರೆ ಎವ್ರಿ ಇಯರ್ ಕೆಳಗೆ ಬರೋದು ಮಾಡಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ನಾವು. ಅದಕ್ಕೇ ನಾವು ರಿಸ್ಕು ತಗೊಳಂಗಿಲ್ಲ. ನಮ್ಮ ದುಡ್ಡನ್ನ 10% ಸಿಗೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು. ನೀವು 7% ಸಿಗೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರು ಏನಾಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಲೆಟ್ಸ್ ಸಿ. 44 ವರ್ಷಕ್ಕೆ ಆ ದುಡ್ಡು ಖಾಲಿ ಆಗೋಗುತ್ತೆ. 10% ಮಾಡಿದ್ರೆ ಬೆಟ್ರು. 7% ಸಿಕ್ಕರೆ ಬೇಗ ದುಡ್ಡು ಖಾಲಿ ಆಗುತ್ತೆ. 10% ಹಾಕಿದ್ರೆ ನೀವು ಆರಾಮ್ಸೆ 18,000 ನೀವು ವಿಡ್ರಾ ಮಾಡ್ಬೋದು. ನೀವೇ ಯೋಚನೆ ಮಾಡಿ ಈ ಥರದೊಂದು ಪ್ಲ್ಯಾನ್ ಇದೆ ಅಂತ. ಎಷ್ಟೋ ಜನ ಮನೆಗಳು ತಗೊಂಡೋಗಿ ಹೋಗ್ತಾರೆ, ಬಾಡಿಗೆ ಬರುತ್ತೆ, ಸಾಯೋವರೆಗೂ ಬಾಡಿಗೆ ಬರುತ್ತೆ ಅಂತ. ಈ ಥರದ್ದೊಂದು ಜನಗಳು ಯಾವತ್ತೂ ಯೋಚನೆ ಕೂಡ ಮಾಡಿಲ್ಲ. ಜಸ್ಟು 50 ಲಕ್ಷ ಇಟ್ಕೊಂಡು ನಾನು 18,000 ಎವ್ರಿ ಮಂತ್ ವಿಡ್ರಾ ಮಾಡಿದ್ರೆ ನಾನು ಸಾಯೋವರೆಗೂ ಈ ಥರ ದುಡ್ಡನ್ನ ವಿಡ್ರಾ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಾವಿಲ್ಲಿ ತುಂಬ ಪ್ಯಾರಾಮೀಟರ್ನ ಯೂಸ್ ಮಾಡಿದ್ದೀವಿ. ಇನ್ಫ್ಲೇಷನ್ ಎಲ್ಲ ಅಡ್ಜಸ್ಟ್ ಮಾಡಿದ್ದೀವಿ, ಇನ್ಫ್ಲೇಷನ್ ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ ರಿಸ್ಕು ಕೂಡ ಕಮ್ಮಿ ತಗೊಂಡಿದ್ದೀವಿ. 15% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾವು. ಇದರಿಂದ ಈ ಪ್ಲ್ಯಾನು ಲಾಂಗ್ ಟರ್ಮಲ್ಲಿ ವರ್ಕೌಟ್ ಆಗೇ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ಬ್ರೋ, ನಾನು 4 ಮಂತಿಂದನೂ ಕೇಳ್ತಾ ಇದ್ದೀನಿ, ನೀವು ರಿಪ್ಲೈನೇ ಕೊಟ್ಟಿಲ್ಲ. ಪ್ಲೀಸ್ ಆನ್ಸರ್ ಮೀ ಫಾರ್ ದಿಸ್ ಕ್ವಶನ್. ಫ್ಯೂಚರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ ಜಾಸ್ತಿ ಇಂಪಾರ್ಟೆನ್ಸ್ ಇದೆಯಲ್ವ ಬ್ರೋ? ಅದಕ್ಕೆ ರೋಬೋಟಿಕ್ ಟಾಪ್ 3 ಕಂಪ್ನಿಗಳು ತೊಗೊಳ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬ್ರೋ. ನಮ್ಮ ಇಂಡಿಯಾದಲ್ಲಿ ಯಾವುದೂ ಇಲ್ಲ ಬ್ರೋ ಅಂತ ಕಂಪ್ನಿಗಳು. ಇದ್ದಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಮ್ಮ ಇಂಡಿಯಾದಲ್ಲಿ ಯಾವುದೂ ಅಂತ ಕಂಪ್ನಿಗಳಿಲ್ಲ. ಆಮೇಲೆ ಈ ಥರ ಯಾವುದು ಇಂಡಸ್ಟ್ರಿ ಫಾಸ್ಟಾಗಿ ಗ್ರೋ ಆಗ್ತಾ ಇರುತ್ತಲ್ಲ, ಅಲ್ಲಿ ನೀವು ಪ್ರಿಡಿಕ್ಟ್ ಮಾಡೋದು ಕಷ್ಟ ಇದೇ ಕಂಪ್ನಿ ಗ್ರೋ ಆಗುತ್ತೆ ಅಂತ. ಸ್ವಲ್ಪ ವೆಯ್ಟ್ ಮಾಡಬೇಕಿಂತ ಫಾಸ್ಟಾಗಿ ಗ್ರೋ ಆಗ್ತಿರೋ ಇಂಡಸ್ಟ್ರಿನಲ್ಲಿ ನೀವೇ ಯೋಚನೆ ಮಾಡಿ. 2000 ಇಸ್ವಿನಲ್ಲಿ ಯಾಹೂ ಇಸ್ ದ ನಂಬರ್ 1. ಯಾಹೂ ಆ ಟೈಮಲ್ಲಿ ಗೂಗಲ್ ಬೈ ಮಾಡೋಕೆ ಹೋಗಿದ್ದ, ಫೇಸ್ಬುಕ್ ಬೈ ಮಾಡೋಕೆ ಹೋಗಿದ್ದ. ಇವತ್ತು ನೀವು ಏನು ದೊಡ್ಡ ದೊಡ್ಡ ಬಿಸ್ನೆಸ್ಗಳು ನೋಡ್ತಿದ್ದೀರಾ ಎಲ್ಲನೂ ಯಾಹೂ ಬೈ ಮಾಡೋಕೆ ಹೋಗಿದ್ದ. ಆದರೆ ರೀಸೆಂಟ್ಲಿ ವರ್ಜಿನ್ ಕಮ್ಯುನಿಕೇಷನ್ನು ಯಾಹೂನೇ ಬೈ ಮಾಡಿದ್ದಾನೆ ಜಸ್ಟ್ $4.3 ಬಿಲಿಯನ್. ಇವತ್ತು ಈ ಗೂಗಲ್ ಎಷ್ಟಿದೆ? $2 ಟ್ರಿಲಿಯನ್. ಅಂದರೆ 1,000 ಬಿಲಿಯನ್ಗೆ 1 ಟ್ರಿಲಿಯನ್. ಎಷ್ಟು ಪಟ್ಟು ಜಾಸ್ತಿ ಇದೆ ಗೂಗಲ್ ಯಾಹೂಗಿನ ಇವತ್ತು. ಅದಕ್ಕೆ ಇಂಥ ಗ್ರೋಯಿಂಗ್ ಇಂಡಸ್ಟ್ರಿನಲ್ಲಿ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ ಏನು ಎತ್ತ ಅಂತ. ಇನಿಷಿಯಲ್ ಡೇನಲ್ಲಿ ಎಲ್ಲರೂ ಅದಕ್ಕೆ ನುಗ್ತಾ ಇರ್ತಾರಲ್ಲ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು. ದುಡ್ಡು ಮಾಡೋದು ಲೇಟ್ ಆದರೂ ಪರವಾಗಿಲ್ಲ, ಬಟ್ ಕನ್ಫರ್ಮ್ ಆಗಿ ಮಾಡಬೇಕು. ಅದಕ್ಕೇ ನನಗೆ ಸ್ವಲ್ಪ ಎಲ್ಲರೂ ಯುಫೋರಿಯಾ ಕ್ರಿಯೇಟ್ ಮಾಡಿರ್ತಾರಲ್ಲ, ನೆಕ್ಸ್ಟ್ ಬೂಮಿಂಗು ಅದು ಇದು ಅಂತ, ಅದರಲ್ಲಿ ಎಂಟ್ರಿ ಆಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇದೇ ರೀಸನಿಂದಾನೆ. ಕಂಪ್ನಿ ಕಾಲ್ ಹೇಗೆ ಅಟೆಂಡ್ ಮಾಡೋದು? ನಿಮ್ಮ ಚಿಕ್ಕ ಪುಟ್ಟ ಇನ್ವೆಸ್ಟರ್ ಕೂಡ ಅಟೆಂಡ್ ಆಗ್ಬೋದಾ? ನೀವು ಮೋತಿಲಾಲ್ ಓಸ್ವಾಲ್ ಕಾಲ್ಗೆ ಆಗಿರೋದ್ರಲ್ಲ, ನಾವು ಹೇಗೆ ಅಟೆಂಡ್ ಆಗೋದು? ನಾನು ಮೋತಿಲಾಲ್ ಓಸ್ವಾಲ್ ಕಾಲ್ ಅಟೆಂಡ್ ಆಗಿಲ್ಲ ಬ್ರೋ. ಆದರೆ ಯಾರು ಬೇಕಿರೋ ಅಟೆಂಡ್ ಆಗ್ಬೋದು. ಅದು ದೊಡ್ಡ ಮ್ಯಾಟ್ರೇ ಅಲ್ಲ. ಅದ್ರದ್ದು ರಿಸಲ್ಟ್ ಬಂದ ತಕ್ಷಣ ಅದ್ರ ಲಿಂಕ್ ಬರುತ್ತೆ. ಆ ಲಿಂಕಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ಅದ್ರದ್ದು ಲಿಂಕ್ ಕೂಡ ಬರುತ್ತೆ ನಿಮಗೆ, ಇಂಥ ಟೈಮಲ್ಲಿ ಕಾಲ್ ಇರುತ್ತೆ ಅಂತ. ಝೂಮ್ ಕಾಲ್ದು ನಿಮಗೆ ಲಿಂಕ್ ಬರುತ್ತೆ. ಆ ಲಿಂಕ್ ಥ್ರೂ ನೀವು ಕಾಲ್ನ ಅಟೆಂಡ್ ಆಗ್ಬೋದು. ಅಷ್ಟು ಅವಸರ ಏನಕ್ಕೆ ನಿಮಗೆ? ಒಂದ್ಸಲ ಇದು ಕಾಲ್ ಅಟೆಂಡ್ ಬಂದಮೇಲೆ ನಿಮಗೆ ಅದೇ ಕಾಲ್ನ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನೀವು ಯಾವುದೋ ಒಂದು ಕಂಪ್ನಿಗೆ ಹೋಗಿ ಸರ್ಚ್ ಮಾಡಿ, ಎಕ್ಸಾಂಪಲ್ ಅನಂತರಾಜ್ ಕಾಲ್ ಅಂತಲೇ ಸರ್ಚ್ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದ ಕಂಪ್ನಿದು ಸರ್ಚ್ ಮಾಡಿ ಕಾಲ್ ಅಪ್ಡೇಟ್ ಆಗಿರುತ್ತೆ. ಸ್ವಲ್ಪ ಲೇಟ್ ಮಾಡ್ತಾರೆ ಅವರು, ಬಟ್ 1 ಡೇ 2 ಡೇನಲ್ಲಿ ಅಪ್ಲೋಡ್ ಮಾಡ್ತಾರೆ.
ಥ್ಯಾಂಕ್ ಯು ಸರ್. ಒಂದು ವಿಷಯ ಹೇಳಬೇಕು ಅಂದರೆ ಚೀನಾ ಮಾರ್ಕೆಟ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಆದರೆ ಅಮೆರಿಕಾ ಮಾರ್ಕೆಟ್ ಲಾಸಲ್ಲಿದೆ. ಅದರ ಮೇಲೆ ಡಿಪೆಂಡ್ ಆಗಿರೋ ಇಂಡಿಯಾ ಮಾರ್ಕೆಟ್ ಕೂಡ ಲಾಸಲ್ಲಿದೆ. ಚೀನಾ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಾರಣ ಚೀನಾ ಮಾರ್ಕೆಟು ಲಾಸ್ಟ್ 5-6 ವರ್ಷದಿಂದ ಮೇಲೇ ಹೋಗಿರಲಿಲ್ಲ, ಫುಲ್ಲು ಫ್ಲಾಟ್ ಆಗಿಬಿಟ್ಟಿತ್ತು, ಡೌನ್ ಆಗಿತ್ತು. ಯಾಕಂದರೆ ಕೋವಿಡಿಂದ ಅವ್ರಿಗೆ ತುಂಬ ಬ್ಯಾಡ್ ನೇಮ್ ಬಂದಿದ್ದು ಚೈನಾಗೆ, ಮತ್ತು ಚೈನಾದು ಗ್ರೋತ್ ಕೂಡ ಫುಲ್ ಡೌನ್ ಆಗಿ ಹೋಗ್ಬಿಟ್ಟಿತ್ತು ಚೈನೀಸ್ ಎಕನಾಮಿ. ಈಗ ಚೈನೀಸ್ ಎಕನಾಮಿ ರಿಕವರ್ ಆಗ್ತಾ ಇದೆ, ಮತ್ತು ಚೈನೀಸ್ ಗೌರ್ಮೆಂಟು ರೀಸೆಂಟ್ಲಿ ಒಂದು ಪ್ಯಾಕೇಜ್ ಕೊಟ್ಟಿತ್ತು ಚೈನೀಸ್ ಎಕನಾಮಿನ ಬೂಸ್ಟ್ ಮಾಡೋಕ್ಕೆ. ಇದರಿಂದ ತುಂಬ ಜನ ಫಾರಿನ್ ಇನ್ವೆಸ್ಟರ್ಸು ಚೈನಾ ಮಾರ್ಕೆಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಚೈನಾದಲ್ಲಿ ಸಡನ್ನು, ಫಸ್ಟ್ ಆಫ್ ಆಲ್ ಚೈನಾದಲ್ಲಿ ವ್ಯಾಲ್ಯೂ ಡೌನ್ ಇದೆ, ಅವ್ರದ್ದು ವ್ಯಾಲ್ಯೂಯೇಷನ್ ಕೆಳಗಿದೆ. ಈಗ ಮತ್ತೆ ಅದಲ್ಲದೆ ಚೈನೀಸ್ ಗೌರ್ಮೆಂಟ್ ಪುಷ್ ಮಾಡ್ತಾ ಇದೆ ಗ್ರೋತ್ ಬರುತ್ತೆ ಅಂತ. ಅದರಿಂದ ತುಂಬ ಮನಿ ಅಲ್ಲಿ ಹೋಗಿರೋದ್ರಿಂದ ಚೈನೀಸ್ ಮಾರ್ಕೆಟ್ ಮೇಲೋಗಿದೆ. ಅದು ಬಿಟ್ಟರೆ ಇನ್ನೇನು ರೀಸನ್ ಅಲ್ಲ. ನೀವು ಲಾಸ್ಟ್ 5 ವರ್ಷದ್ದು ನಮ್ಮ ಮಾರ್ಕೆಟ್ನ ಚೈನಾ ಮಾರ್ಕೆಟ್ನ ಕಂಪೇರ್ ಮಾಡಿದ್ರೆ ನಾವೇ ಇನ್ನೂ ಜಾಸ್ತಿ ರಿಟರ್ನ್ ತಗೊಂಡಿದ್ದೀವಿ. ಲಾಸ್ಟ್ 1 ವರ್ಷ ಕಂಪೇರ್ ಮಾಡಿದ್ರೆ ಚೈನಾ ಮೇಲಿರೋ ಥರ ಕಾಣ್ತಾ ಇದೆ. ಬ್ರೋ, ಇಫ್ ಐ ವಾಂಟ್ ಟು ಜಾಯ್ನ್ ಯುವರ್ ಕಂಪನಿ ಫಾರ್ ಎ ವರ್ಕ್, ವಾಟ್ ಸ್ಕಿಲ್ ಡೂ ಯು ಎಕ್ಸ್ಪೆಕ್ಟ್ ಮೀ? ಬ್ರೋ, ನಂದೊಂದು ಇಷ್ಟದಲ್ಲಿ ಇಷ್ಟ ಇದೆ. ಆಸ್ ಎ ಸೇಲ್ಸ್ ಆಗಿ ಜಾಯ್ನ್ ಆಗ್ತೀರಾ ಅಂದರೆ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದು, ನಿಮಗೆ ಮಾರ್ಕೆಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಜಾಯ್ನ್ ಆಗ್ಬೋದು. ಬಟ್ ನಮ್ಮ ರಿಸರ್ಚಲ್ಲಿ ಜಾಯ್ನ್ ಆಗಬೇಕಂದ್ರೆ ನಮಗೆ ಭಾಳ ನೀಡ್ ಇದೆ. ನೀವೇನಾದರೂ ಅಪ್ಲೈ ಮಾಡಂಗಿದ್ರೆ ಅಪ್ಲೈ ಮಾಡಿ, ನಮ್ಮ ವೈಬಿಗೆ ಮ್ಯಾಚ್ ಆದರೆ ಕರ್ಕೊಳೋಣ. ಫಸ್ಟ್ ಆಫ್ ಆಲ್ ನಮ್ಮ ವೈಬಿಗೆ ಮ್ಯಾಚ್ ಆಗಬೇಕಂದ್ರೆ ನಾವು ಹಿಂಗೆ ಥಿಂಕ್ ಮಾಡ್ತೀವಿ ಹಂಗೆ ಥಿಂಕ್ ಮಾಡಬೇಕು. ಸ್ವಲ್ಪ ದಿವಸ ಲೇಟ್ ಆಗ್ಬೋದು, ಬಟ್ ಕಲಿಯಕ್ಕೆ ರೆಡಿ ಇರಬೇಕು, ಚೇಂಜ್ ಆಗಕ್ಕೆ ರೆಡಿ ಇರಬೇಕು. ಹಂಗಿದ್ರೆ ಮಾತ್ರ ಅಪ್ಲೈ ಮಾಡಿ. ಬ್ರೋ, ನನಗೆ 36 ಲಕ್ಷ ಸಾಲ ಇದೆ. ನಾನು ವ್ಯವಸಾಯ ಮಾಡುತ್ತಿದ್ದೇನೆ. ವರ್ಷಕ್ಕೆ 7 ಲಕ್ಷ ದುಡಿತಿದ್ದೀನಿ. ವರ್ಷಕ್ಕೆ 10 ಲಕ್ಷ ಬಡ್ಡಿನೇ ಆಗ್ತಾ ಇದೆ. ಸಾಲ ಕಟ್ಟೋಕ್ಕೆ ಆಗ್ತಾ ಇಲ್ಲ. ನಾನು ಏನು ಮಾಡಬಹುದು? ದಯವಿಟ್ಟು ರಿಪ್ಲೈ ಮಾಡಿ. ನೀವು ಯಾವ ರೀತಿ ಇದನ್ನ ಸಾಲ ಮಾಡಿದ್ರಿ, ಮತ್ತೆ ಈ ಲೋನ್ ಎಲ್ಲೆಲ್ಲಿದೆ? 10 ಲಕ್ಷ ಬಡ್ಡಿ ಅಂದರೆ ತುಂಬ ಜಾಸ್ತಿ ಆಗುತ್ತೆ. 3-3.5% ನೀವು ಬಡ್ಡಿ ಕಟ್ತಿದ್ದೀರಾ ವರ್ಷಕ್ಕೆ, ಅಲ್ಲ ತಿಂಗಳಿಗೆ ಅಂದರೆ 30% ವರ್ಷಕ್ಕೆ ಬಡ್ಡಿ ಕಟ್ತಿದ್ದೀರಾ. ದಯವಿಟ್ಟು ಎಲ್ಲೆಲ್ಲಿ ಏನೇನು ಕಟ್ತಿದ್ದೀರಾ ಸ್ವಲ್ಪ ಡೀಟೇಲಾಗಿ ಕೊಟ್ಟರೆ ನಾನು ಕ್ಲೀನಾಗಿ ಹೇಳ್ಬೋದು. ದಯವಿಟ್ಟು ಕೊಡಿ. ನನಗೆ ನೀವು ತುಂಬ ಸೀರಿಯಸ್ ಪ್ರಾಬ್ಲಮಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಇದಕ್ಕೊಂದು ಆನ್ಸರ್ ಕೊಟ್ಟೇ ಕೊಡ್ತೀನಿ. ದಯವಿಟ್ಟು ನನಗೊಂದು ಕ್ಲೀನಾಗಿ ಡೀಟೇಲಾಗಿ ಒಂದು ಕಾಮೆಂಟ್ ಬರೀರಿ. ನೆಕ್ಸ್ಟ್ ವೀಕೇನೆ ಈ ಕಾಮೆಂಟ್ನ ಪಿಕ್ ಮಾಡ್ತೀನಿ. ಆಮೇಲೆ ನೀವು ಎಷ್ಟೋ ಜನ ಕಾಮೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಊರ್ದು ಕಾಮೆಂಟ್ ಹಾಕಿ, ನನಗೆ ಗೊತ್ತಾಗುತ್ತೆ ಯಾವ್ಯಾವ ಊರಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ. ನನಗೊಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ನಿಮ್ಮ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ಕಾಲ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಯಾವ ರೀತಿ ಹೆಲ್ಪ್ ಬೇಕು ಅಂತ.